ಸಂತೋಷ ಎರಡು ಕಾರಣಕ್ಕೆ. ಒಂದು ದಿವಸ ನಿಮ್ಗೆ ಆರಾಮಾಗಿ ಕೂಡ್ಲಿಕ್ಕೆ ಆತಲ್ಲ ಅಂತ. ಸಾಮಾನ್ಯವಾಗಿ ಕೂಡ್ಲಿಕ್ಕೆ ಆಗೋದೇ ಇಲ್ಲ, ನಿಮ್ಗೆ ಭಾಳ ತ್ರಾಸ ಆಗ್ತದೆ. ಆದರೆ ಒಂದು ಸಲ ಆರಾಮಾಗಿ ಕೂತು ಮಾತು ಕೇಳಲಿಕ್ಕೆ ಅನುಕೂಲ ಆಯ್ತು ಅಂತ ಒಂದು ರಿಕ್ವೆಸ್ಟ್ ಅದ ನಿಮ್ಗೆ. ಇವತ್ತು ಇಡೀ ದಿವಸ ಉಳ್ಕೆ ಕೆಲಸ ಎಲ್ಲ ಮರೆತು ಬಿಡ್ರಿ, ಪೂರ್ತಿ ಇನ್ವಾಲ್ವ್ ಆಗಿಬಿಟ್ರಿ ಇದ್ರೊಳಗೆ, ಬೆನಿಫಿಟ್ ಆಗ್ತದೆ. ಒಂದು ನಿಮ್ಮ ಜವಾಬ್ದಾರಿ ಇದ್ದೇ ಇರ್ತಾವೆ ಹೊರಗೆ ಹೋದ್ಮೇಲೆ. ಆದರೆ ಇವತ್ತು ಈ ಕ್ಷಣದೊಳಗೆ ಅದು ಯಾವುದೂ ನೆನಪಿರೋದು ಬೇಡ. ನಾವೆಲ್ಲರೂ ಒಂದು ರೀತಿ ಏನೋ ಕಲೀಲಿಕ್ಕೆ ಬಂದೀವಿ ಅಂತ. ನನಗೆ ದಿಲೀಪ್ ಹೇಳಿದರು, ಇವತ್ತು ಯಾರೇ ಒಬ್ಬರು ಆದರೆ ಮನುಷ್ಯ, ಪೊಲೀಸ್ ಆಗ್ಬೋದು, IAS ಅಧಿಕಾರಿ ಆಗ್ಬೋದು, ವ್ಯಾಪಾರಿ ಆಗ್ಬೋದು, ಶಿಕ್ಷಕ ಆಗ್ಬೋದು, ಯಾರೇ ಆಗಲಿ, ನನ್ನ ಜೀವನವನ್ನು ಸರಿಯಾಗಿ ಬಳಸ್ಕೊಳ್ಳೋದು ಹೇಗೆ ಅಂತ. ಅದು ಭಾಳ ಮುಖ್ಯ ಅಲ್ಲ. ಒಂದು ಘಟನೆ ಹೇಳ್ಬಿಡ್ತೀನಿ, ಭಾಳ ಮಜಾ ಘಟನೆ, ನನಗೆ ಇಷ್ಟ ಆದದ್ದು. ನಾನು ನೋಡು ವಿಚಾರ ರೀತಿ ಬೇರೆ ಇರ್ತಾವೆ, ಏನೋ ನೋಡ್ತೀನಿ, ಏನೋ ಕಾಣಿಸ್ತಾವೆ ನನಗೆ. ನನ್ನ ಗೆಳೆಯ ಒಬ್ಬ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ದ. ಅವ್ನು ರಿಟೈರ್ ಆಗೋದಕ್ಕಿಂತ 2 ವರ್ಷ ಮೊದಲು ಅವನ ಹೆಂಡತಿ ತೀರ್ಕೊಂಡ್ರು. ಅವನು ತನ್ನ 2 ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡಿದ್ದ. ಒಬ್ಬ ಇಂಗ್ಲೆಂಡಿಗೆ, ಒಬ್ಬ ಅಮೇರಿಕಕ್ಕೆ ಹೋಗ್ಯಾನ. ಅವರೆಲ್ಲ ಚಲೋ ಗಳಿಸ್ತಿದ್ರು. ಇಲ್ಲಿ ಅಪ್ಪ ಒಬ್ಬನೇ ಆಗಿಬಿಟ್ಟ. ಮಕ್ಕಳಿಗೆ ಅನ್ನಿಸ್ತು ಅಪ್ಪ ಒಬ್ಬರೇ ಆಗ್ಯಾರ, ಸ್ವಲ್ಪ ಏನಾರೇ ಅವ್ರಿಗೆ ಕರ್ಕೊಂಡು ಹೋಗಿ ಚೇಂಜ್ ಆಗಲಿ ಅಂತ ಕರ್ಕೊಂಡು ಹೋದರು. ರೊಕ್ಕದ್ದೇನು ತ್ರಾಸಿಲ್ಲಲ್ಲ 2 ಮಕ್ಕಳಿಗೆ. ಅಪ್ಪನ ಕರ್ಕೊಂಡು ಹವಾಯಿ ಐಲ್ಯಾಂಡ್ಸ್ಗೆ ಹೋದರು. ಈ ಮೆಕ್ಸಿಕೋ ಕೆಳಗೆ ಬರ್ತದೆ, ಒಂದು ಭಾರಿ ರೆಸಾರ್ಟ್ ಅದ, ಅಲ್ಲೊಂದು 7 ಸ್ಟಾರ್ ರೆಸಾರ್ಟ್. ಅಲ್ಲಿ ಕರ್ಕೊಂಡು ಹೋದರು. 3 ರೂಮ್ ಮಾಡಿದರು. ದೊಡ್ಡ ರೂಮ್ನಾಗ ಒಂದು ರೂಮ್ನಾಗ ದೊಡ್ಡ ಮಗ ಅವನ ಹೆಂಡತಿ, ಇನ್ನೊಂದು ರೂಮ್ನಾಗ ಸಣ್ಣ ಮಗ ಅವನ ಹೆಂಡತಿ, ನಡುವಿನ ರೂಮ್ನಾಗ ಅಪ್ಪ. ಆರಾಮಾಗಿರಪ್ಪ, ಇಲ್ಲಿ ಒಂದು ವಾರ ಇರೋಣ ಅಂತ ಅಂದರು. ಖರ್ಚು ಎಷ್ಟಪ್ಪ ಅಂತ ಕೇಳ್ದವ. ಇನ್ಕಮ್ ಟ್ಯಾಕ್ಸ್ ಕಮಿಷನರ್ಲ್ಲ. ತಲೆ ಕೆಡಿಸ್ಕೋಬೇಡಪ್ಪ, ನೀವು ರೊಕ್ಕ ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಕೊಡ್ತೀವಿ ಅಂದರು. ಸಂಜೆ ಮುಂದೆ ಮಗ ಬಂದ, ದೊಡ್ಡ ಮಗ. ಅಪ್ಪ, ನಾಳೆ ನಿನ್ನ ಸಲುವಾಗಿ ಬ್ಲೂ ಕ್ಯೂಬಿಗೆ 3 ಮಿನಿಟ್ ಟೈಮ್ ತೊಗೊಂಡೀನಿ ಅಂದ. ಏನದು ಅಂದವ. ನಿನಗೆ ಗೊತ್ತಾಗೋದಿಲ್ಲಪ್ಪ, ಬ್ಲೂ ಕ್ಯೂಬ್ ಅಂತದ ಒಂದು ರೂಮ್ ಅದ, ಅದಕ್ಕೆ 3 ಮಿನಿಟಿನ ಪರ್ಮಿಷನ್ ತೊಗೊಂಡೀನಿ, ಟೋಕನ್ ತೊಗೊಂಡೀನಿ ಅಂದ. ಅದಕ್ಕೆ ಎಷ್ಟು ರೊಕ್ಕ ಅಂತ ಅವ್ನು ಕೇಳ್ದ. 5,000 ರೂಪಾಯಿ ಅಂದಿವ. ಏನೋ ಹುಚ್ಚ, 3 ಮಿನಿಟ್ಗೆ 5,000 ರೂಪಾಯಿ ಅಂದ. ನಿನಗೆ ಗೊತ್ತಿಲ್ಲಪ್ಪ, ಅದ್ಭುತ ಅದ ಅದು. ಪ್ರಪಂಚದ ಎಲ್ಲೆಲ್ಲದು ಬರ್ತಾರೆ ಜನ ನೋಡ್ಲಿಕ್ಕೆ, ಅದನ್ನು ಏನು ಮಾಡ್ಬೇಕು ನಾನು ಅಂದವ. ಏನಿಲ್ಲ, ಖೋಲಿ ಒಳಗೆ ಹೋಗು, ಬಾಗಿಲ ಹಾಕೋ, ಅಲ್ಲೊಂದು ತೂತದ, ಈ ತೂತ್ನಾಗ ಟೋಕನ್ ಹಾಕಿಬಿಡಿದನು. ಹಾಕಿ ಮುಂದೊಂದು ಈ ಗಾಗಲ್ ಇಟ್ಟಿರ್ತಾರೆ, ಕಪ್ಪು ಕನ್ನಡಕ ಇಟ್ಟಿರ್ತಾರೆ, ಹಾಕ್ಕೊಂಡು ನಿಂತ್ಕೊಂಬಿಡಿ ನೀನು, ಭಾಳ ಮಜಾ ಆಗ್ತದೆ ಅಂದ. ಏನೋಪ್ಪ ಅಂತ ಹೋದಪ್ಪ. ಆ ಟೈಮ್ ಕೊಟ್ಟಿರ್ತಾರೆ, ಕರೆಕ್ಟ್ ಆ ಟೈಮಿಗೆ ಹೋಗಬೇಕು. ಬಾಗಿಲ ಹಾಕ್ಕೊಂಡ, ಆ ತೂತ್ನಾಗ ಟೋಕನ್ ಹಾಕಿದ, ಕರ್ರ ಟಕ್ 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 ಅಂತ ಸಪ್ಳಾತು. ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. ಏನೂ ಆಗಲಿಲ್ಲ. 3 ಮಿನಿಟು ಹೆಂಗೆ ನಿಂತಿದ್ದ ಹುಚ್ಚರಂಗೆ. ಮುಗಿದ ಮೇಲೆ ಉದ್ದು ಮಾರಿ ಮಾಡ್ಕೊಂಡು ಹೊರಗೆ ಬಂದ. ಅಪ್ಪ ಹೆಂಗಿತ್ತು ಅಂತ ಕೇಳ್ದ. ಏನು ಹೆಂಗಿತ್ತು ಹುಚ್ಚ, ರೊಕ್ಕ ಹಾಳು ಮಾಡ್ಲಿಕ್ಕೆ ಬೇರೆ ಹಾದಿ ಇಲ್ಲ ನಿಮಗೆ? 3 ಮಿನಿಟ್ಗೆ 5,000 ರೂಪಾಯಿ ಕೊಟ್ಟು ಏನಿಲ್ಲ ಸೋಚಿದಂಗೆ ಕನ್ನಡಕ್ಕೆ ಹಾಕ್ಕೊಂಡು ನಿಂತಿದ್ದೆ ಅಂದ. ಮಗ ಅಂದ, ಎಲ್ಲೆಲ್ಲದ ಬರ್ತಾರೆ ಜನ, ಭಾಳ ಹೊಗಳ್ತಾರೆ ಇದ್ರ ಬಗ್ಗೆ, ದೊಡ್ಡ ಆರ್ಟಿಕಲ್ ಬಂದವ, ಮಪ್ಪಿಗೆ ಯಾಕೆ ಹಿಂಗಾತು? ಸಂಜೆ ಮುಂದೆ ಸಣ್ಣ ಮಗ ಹೋದ ಅಪ್ಪನ ಕಡೆ. ಅಪ್ಪ, ನೀನು ಏನಾಯ್ತು ಇವತ್ತು ಮುಂಜಾನೆ ಏನಾಯ್ತು ಗೊತ್ತಿಲ್ಲ, ನಾಳೆ ನಿನ್ನ ಸಲುವಾಗಿ 6 ಮಿನಿಟಿನ ಟೋಕನ್ ತೊಗೊಂಡಿನಿ ಅಂದ. 10,000 ರೂಪಾಯಿ. ಚಿಂತೆ ಮಾಡಿಬಿಡಪ್ಪ, ನೀನು ಮಜಾ ಆಗಲಿ, ಅದು ಭಾಳ ಚಲೋ ಅದು, ಹೋಗಿ ನೀನು ಅಂದ. ತೊಗೊಂಡೆ ಬಿಟ್ಟ ಟೋಕನ್. ನೀನೇನು ಮಾಡೋದು? ಮರುದಿವ್ಸ ಹೋದ, ಮತ್ತು ತೂತ್ನ ಟೋಕನ್ ಹಾಕಿದ, ಕರ್ರ ಟಕ್ಕನ್ ಸಪ್ಪಳಾತು. ಚಶ್ಮಾ ಹಾಕ್ಕೊಂಡು ನಿಂತ್ಕೊಂಡ. ಮುಗಿಯವಲ್ತು 6 ಮಿನಿಟು. ಯಾವಾಗಲೂ ನೀವು ಯಾರಿಗೋಸ್ಕರ ಕಾಯ್ತಿದ್ದರು ಸ್ವಾಮಿ, ಹೋದದ್ದೇ ಹೋಗಿ ಎಷ್ಟೊತ್ತಾತಪ್ಪ ಇದು ಅಂತ ಅನಿಸ್ಬಿಡ್ತದೆ. 6 ಮಿನಿಟ್ ನಿಂತ, ಏನೇನೂ ಆಗಲಿಲ್ಲ. ಮಾರಿ ಇನ್ನೂ ಉದ್ದು ಮಾಡ್ಕೊಂಡು ಹೊರಗೆ ಬಂದ. ಮಗ ಕೇಳಿದೆ, ಸಣ್ಣ ಮಗ, ಹೆಂಗಿತ್ತಪ್ಪ ಅಂತ. ಏನು ಹೆಂಗಿತ್ತು? ಅಣ್ಣ ತಮ್ಮ ಸ್ಪೆಷಲಿಸ್ಟ್ ಆಗಿಬಿಟ್ರು ರೊಕ್ಕ ಹಾಳು ಮಾಡಲಿಕ್ಕೆ. ಬೇರೆ ಕೆಲಸ ಇಲ್ಲ, ಹುಚ್ಚರ ನಿಂತಿದ್ದ 6 ಮಿನಿಟು, ಏನು ಮಾಡ್ಬೇಕು ಗೊತ್ತಾಗಲಿಲ್ಲ ನನಗೆ ಅಂದ. ಇಬ್ಬರು ಅಣ್ಣ ತಮ್ಮ ಮಾತಾಡ್ಕೊಡ್ರು. ನಮ್ಮ ಅಪ್ಪಗೇನೋ ತಪ್ಪಾಗಿದೆ ಇದು. ಅವತ್ತು ರಾತ್ರಿ ಮತ್ತೆ ಹೋದರು. ಅಪ್ಪ, ಇದು ಲಾಸ್ಟ್ ಚಾನ್ಸ್, 10 ಮಿನಿಟಿನ ಟೋಕನ್ ತೊಗೊಂಬಿಟ್ಟಿವಿ ನಾವು, ಈ ಸಲ ಲಾಸ್ಟ್ ಚಾನ್ಸ್, ಏನಾಗ್ತದೆ. ಅಪ್ಪ ಮತ್ತೆ ಹೋದ. ಏನು ಮಾಡ್ತಾನೆ, ರೊಕ್ಕ ಕೊಟ್ಬಿಟ್ಟಾರೆ. ಹೋಗಿ ತೂತ್ನ್ಯಾಗ ಟೋಕನ್ ಹಾಕಿದ, ಸಪ್ಪಳಾತು. ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. 2 ಮಿನಿಟ್ ಆದಮೇಲೆ ಬೇಸರ ಆತಾವ. ಇನ್ನು 8 ಮಿನಿಟ್ ನಿಂದಿರ್ಬೇಕಲ್ಲ, ಇಲ್ಲಿ ಏನಾರದ ನೋಡ್ಬಿಡ್ತೀನಿ. ಚಶ್ಮಾ ತೆಗೆದಿಟ್ಟ ಟೇಬಲ್ ಮೇಲೆ. ನೋಡ್ತಾನೆ ಮುಂದೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಅದ, ಒಂದು ಕನ್ನಡಿ, ಹಣಿಗೆ ಇಟ್ಟಾರಲ್ಲಿ.
ಮಗ್ಲೊಂದು ಕಪಾಟು ವಾರ್ಡ್ರೋಬು, ಅದ್ರಾಗ ಗೌನು ಗಿವ್ನು ಹ್ಯಾಂಗರ್ ಗಿಂಗರ್ ಹಾಕಿಟ್ಟಾರೆ. ಅದು ಡ್ರೆಸ್ಸಿಂಗ್ ರೂಮ್ ಕಂಡಂಗೆ ಕಾಣಿಸ್ತದೆ. ಈ ಕಡೆ ನೋಡಿದ ಅಲ್ಲೊಂದು ಬಾಗಿಲು ಕಾಣಿಸ್ತು, ಅಲ್ಲೊಂದು ಹ್ಯಾಂಡ್ಲ್ ಅದು. ಏನು ಖಾಲಿ ನೋಡ್ಬೇಕಲ್ಲ, ಆ 7-8 ಮಿನಿಟ್ ಕಳಿಬೇಕಲ್ಲ, ಏನಾರು ಮಾಡ್ಬೇಕಲ್ಲ. ಅಲ್ಲಿ ಏನದ ನೋಡಿ ನನ್ನ ಬಾಗಿಲು ತೆಗೆದ ಎದಿ ಝಲ್ ಅಂದ್ಬಿಡ್ತು. ಅಲ್ಲದ ಬ್ಲೂ ಕ್ಯೂಬ್ ಅಂದರೆ ಏನದು? ಫ್ಲೋರಸೆಂಟ್ ನೀಲಿ ಬಣ್ಣ ಬಡದಾರ ಗಾಡಿಗೆಲ್ಲ. ಆ ಸಮುದ್ರ ಕಡೆ ಮುಖ ಮಾಡಿ ಅನ್ನೋದು ಅದು ಗ್ಲಾಸ್ ಹಾಕಿಬಿಟ್ಟಾರೆ. ಆ ಸಮುದ್ರ ತರಂಗ ಮೇಲೆ ಕುಣಿಯೋಂಥ ಬೆಳಕಿನ ಕಿರಣ ಎಲ್ಲ ಏಕೀಭವಿಸಿ ಒಳಗೆ ಕಳಿಸ್ಯಾರ. ಹಿಂಗೆ ಇಷ್ಟು ಬೆಳಕು ಬರ್ತದಲ್ಲ, ನೋಡ್ಲಿಕ್ಕೆ ಆಗಲಿಲ್ಲ. ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡು ಕಪ್ ಕನ್ನಡಕ ತಣ್ಣಗೆ ಗಾಳಿ ಬರ್ತಿತ್ತು. ಆ ಗಾಳಿ, ಆ ಬೆಳಕು ಅವನ ಮೈ ನೆಂದು ಹೋತು. ಕ್ಷಣಕ್ಕೆ ಅವಂಗೆ 10 ವರ್ಷ ಸಣ್ಣವಾದಂಗೆ ಅನಿಸ್ಬಿಡ್ತು. ಕ್ಷಣಕ್ಕೆ 10 ವರ್ಷ ಸಣ್ಣವಾದಂಗೆ ಅನಿಸ್ಬಿಡ್ತು. ಅದ್ಭುತಪ್ಪ ಅನುಭವ. ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ಬಿಟ್ಟ. ಇನ್ನೊಂದು ಅರ್ಧ ತಾಸು ಇರ್ಬೇಕು ಹಿಂಗೆ ಅಂದ. ಆದ್ರೆ ಬೆಲ್ಲಾತು 7 ಮಿನಿಟಿಗೆ. ಇನ್ನೊಂದು 4 ಮಿನಿಟ್ ಇದ್ರೆ ಚಲೋ ಇತ್ತು ಅನ್ಕೋತ ಹೊರಗೆ ಬಂದ. ಮಕ್ಕಳಿಗೆ ಹೇಳ್ದ, ಏನು ಅದ್ಭುತ ಅದ ನಾವು ಹುಡುಗರ, ಇದು ಭಾಳ ಅದ್ಭುತ ಅದಪ್ಪ ನೋಡಿ. ಖರೆ ಅಂದ್ರೆ ನನಗೆ 65 ವರ್ಷ ಆಗಿಲ್ಲ, ಈಗ 30 ನನಗೆ ಈಗ ವರ್ಷ. ಅಷ್ಟು ಆರಾಮ ಆಗ್ಬಿಟ್ಟದ ನನಗೆ ಅಂತ. ಮಕ್ಕಳು ಕೇಳಿದ್ರು, ನಿನ್ನೆ ಮೊನ್ನೆ ಏನಾಯ್ತು ಅಂತ ಕೇಳಿದ್ರು. ಅವಳು ನನಗೇನು ಗೊತ್ತೋ ಮರ ಕೋಲಿ ಒಳಗದ ಅಂಥೇಳಿ ನಾವು ಹೊರಗೆ ಡ್ರೆಸ್ಸಿಂಗ್ ರೂಮ್ನಾಗೆ ನಿಂತು ಬಂದೀನಿ 2 ದಿವಸ ಅಂತ ಹೇಳಿದೆ. ಅವನು ನನಗೆ ಫೋನ್ ಮಾಡಿದ, ನಮ್ಮ ಮಕ್ಕಳು ಹೇಳಲಿಲ್ಲ. ನಾನು ಮೊದಲು ಇವರು ಹುಚ್ಚರಂಗೆ ಅಲ್ಲಿ ನಿಂತು ಬಂದೀನಿ ನಾನು ಅಂತಂದ. ನಾನು ನಕ್ಕೆ, ಅವನು ನಕ್ಕ, ಮಕ್ಕಳು ನಕ್ಕರು. ಒಂದು 8 ದಿವಸ ಆದಮೇಲೆ ನನಗಿದೊಂದು ದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡ್ತು. ಆದದ್ದು ಘಟನೆ ಹಂಗೆ ನನಗನ್ಸಿದ್ದು ಬೇರೆನೇ ಅನ್ನಿಸ್ಬಿಡ್ತದೆ. ಆಧ್ಯಾತ್ಮಿಕ ಅನುಭವ ಅನ್ನಿಸ್ತು. ನಾವೆಲ್ಲರೂ ಹಂಗೆ ಅಲ್ಲ, ಭಗವಂತ ನಮ್ಮನ್ನು ಕಳಿಸ್ತಾನೆ ಭೂಮಿಗೆ, ಏನಾದ್ರು ಸಾಧನೆ ಮಾಡ್ಕೊಂಬರ್ರಿ ಅಂತ ಕಳಿಸ್ತಾನೆ. ಬ್ಲೂ ಕ್ಯೂಬಿಗೆ ಹೋಗ್ಬರ್ರಿ ಅಂತ ಕಳಿಸ್ತಾನೆ. ಆದರೆ ಭಾಳಷ್ಟು ಮಂದಿ ನಾವು ಡ್ರೆಸ್ಸಿಂಗ್ ರೂಮ್ನಾಗ ನಿಂತ ವಾಪಸ್ ಹೋಗ್ಬಿಡ್ತೀವಿ. ಹೋಗಿ ಏನಿಲ್ಲರಿ ಜೀವನದಾಗ, ಏನಿಲ್ಲ, ಏನು ಬೋರ್ ಆಗೋತು ಅಂತೀವಿ. ಆದರೆ ಯಾರಿಗೆ ಬ್ಲೂ ಕ್ಯೂಬ್ ಸಿಕ್ತು ಅವ್ರು ಅಂತಾರೆ ಜೀವನ ಅದ್ಭುತಪ್ಪ ಅಂತಾರೆ. ಅನ್ನಂಗಿಲ್ಲ? ಈ ನಮ್ಮ ಬ್ಲೂ ಕ್ಯೂಬ್ ನಾವೇ ಹುಡ್ಕೋಬೇಕು. ಈ ನಮ್ಮ ಬ್ಲೂ ಕ್ಯೂಬ್ ಏನವ ನಾವೇ ಹುಡ್ಕೋಬೇಕು. ಇನ್ನೊಂದು ಹೇಳಿ, ಯಾವ ಕೆಲಸನೂ ಕೆಟ್ಟ ಕೆಲಸ ಅಲ್ಲ, ಯಾವ ಕೆಲಸನೂ ಚಲೋ ಕೆಲಸ ಅಲ್ಲ. ಅದು ನೀವು ತೊಗೊಂಡಂಗೆ ಇರ್ತದೆ. ಕೆಲವು ನೋಡಿಬೇಕು. ನಾನು ಭಾಳ ಮಂದಿ ಅಡ್ಡಾಡೀನಿ, ಜಗತ್ತು ಸುತ್ತಿ ಸಾಕಾಗಿದೆ ನನಗೆ. ದೊಡ್ಡ ಮಂದಿ ನೋಡೀನಿ, ದೊಡ್ಡ CEO ಈ ಸಿಟಿ ಬ್ಯಾಂಕ್ ಚೇರ್ಮನ್ ಅವ. ಒಂದು ಸಲ ವಿ ಹ್ಯಾಡ್ ಪಾರ್ಟಿ ಟುಗೆದರ್ ಕೂತಾಗ, ಹೆಂಗೆ ನಿಮ್ಮ ಕೆಲಸ ಅಂದೆ. ಅಯ್ಯೋ ನನ್ನ ಕೆಲಸ ಯಾರಿಗೂ ಬ್ಯಾಡ್ರಿ ಅಂತ. ನಾವು ಸಿಟಿ ಬ್ಯಾಂಕ್ ಚೇರ್ಮನ್ ಅವನು ಸಾಕು ಅಂತಾನೆ. ಆದ್ರೆ ಅವ್ನ ಆಫೀಸ್ನಾಗ ಒಬ್ಬ ಕಸ ಗುಡ್ಸಾಕಿದ್ದಾಳೆ ಹೆಣ್ಮಗಳು, ಮೇರಿ ಅಂತ ತಿಳ್ಕೊಂಡು. ಆಕೆ ಹೇಳ್ತಾಳೆ, ಮೈ ಜಾಬ್ ಇಸ್ ದ ಬೆಸ್ಟ್ ಜಾಬ್ ಆನ್ ಅರ್ತ್. ನಾನು ಕೆಲಸದಂಥ ಕೆಲಸ ಇನ್ನೊಂದು ಯಾವುದಿಲ್ಲ ಅಂತಾಳೆ. ಅವರೇ ಚೇರ್ಮನ್ನು, ಈಕೆ ಕಸ ಗುಡ್ಸಾಕಿ. ಆಕೆ ತನ್ನ ಕೆಲಸ ಚಲೋ ಅಂತಾನೆ, ಚೇರ್ಮನ್ ಸಾಕಾಗ್ಯದ ಅಂತಾನೆ. ಅಂದ್ರೆ ಕೆಲಸ ಸಾಕಾಗೋದಲ್ಲ, ಅದು ನೀವು ನೋಡೋ ರೀತಿ ಇರ್ತದೆ ಅಷ್ಟೇ. ಯಾರು ಪ್ರೀತಿಯಿಂದ ಕೆಲಸ ಮಾಡ್ತಿರೋ ಅದು ಭಾಳ ಚಂದ ಅನ್ನಿಸ್ತದೆ. ಪ್ರೀತಿ ಇಲ್ಲದೆ ಮಾಡಿದ್ದು ಬೇಸರ ಆಗ್ತದೆ. ಅದಕ್ಕೆ ಯಾವುದೇ ಕೆಲಸ ಮಾಡಿದರೂ ಪ್ರೀತಿಯಿಂದ ಮಾಡೋಣ ಅಂತ ಭಾರಿ ಚಂದ ಆಗ್ತದೆ. ಬೇಕು ನಾವು ನಾಯಕರಂಗೆ ಬದುಕಿದಾಗ ಜವಾಬ್ದಾರಿ ಜಾಸ್ತಿ ಆಗೋದಿಲ್ಲ. ಕಲ್ಪನೆ ಮಾಡ್ಕೊಡ್ರಿ, ನೀವು ಸಣ್ಣವರಿದ್ದಾಗ ಪರಿವಾರದವರೆಲ್ಲ ಪಿಕ್ನಿಕ್ ಹೋಗಿದ್ರಿ. ಹೋದಾಗ ನೀವು ಸಣ್ಣ ಹುಡುಗಿದ್ದಾಗ ಎಂದ್ರೆ ತಲೆ ಕೆಡಿಸ್ಕೊಂಡಿದ್ರಿ, ಯಾವ ಹೋಟೆಲ್ನಾಗಿರೋದು, ಎಲ್ಲಿ ಊಟ ಮಾಡೋದು, ಯಾವ ಟ್ರೈನಿಗೆ ಹೋಗೋದು, ರಿಸರ್ವೇಷನ್ ಆಗಿದೆ ಅಂತ ತಲೆ ಕೆಡಿಸ್ಕೊಂಡಿದ್ರಿ ನೀವು. ಏನೂ ಇಲ್ಲ, ಅಪ್ಪನ ಬಟ್ ಹಿಡ್ಕೊಂಡು ಹೋಗ್ಬಿಡೋದು. ನಾವು ಕರ್ಕೊಂಡು ಹೋಗ್ತಾರಲ್ಲ ಅವರು ಅಲ್ಲ. ಅಪ್ಪಗೆ ತಲೆ ಕೆಟ್ಟು ಹೋಗ್ತಿತ್ತು, ಎಲ್ಲಿ ಹಾಕೋದಪ್ಪ, ರೂಮ್ ಹಿಡಬೇಕೊಂದು, ರೂಮ್ ನಂಬರ್ ಯಾವುದು ಅಲ್ಲ. ಯಜಮಾನ ಆದವರಿಗೆ ಟೆನ್ಷನ್ ಇರ್ತದೆ, ಉಳಿದವ್ರಿಗೆ ಟೆನ್ಷನ್ ಇರೋದಿಲ್ಲ. ಹಂಗೆ ನಾನು ನಾಯಕ ಅಂದ್ಕೊಂಡಾಗ ನನ್ನ ಕೆಲಸದ ಬಗ್ಗೆ ಜವಾಬ್ದಾರಿ ಬರ್ತದೆ, ಅದ್ರ ಬಗ್ಗೆ ಪ್ರೀತಿ ಬರ್ತದೆ, ತಪ್ಪಿದ್ರೆ ಸಿಟ್ಟು ಬರ್ತದೆ. ಅದಕ್ಕೆ ನಾನು ಇವತ್ತು ಕೆಲವೊಂದು ಆ್ಯಕ್ಟಿವಿಟಿ ಮೂಲಕ, ನಾನು ದಿಲೀಪ್ ಹೇಳ್ಯಾರ 1 ತಾಸು ಅಂತ ಹೇಳ್ಯಾರ ನನ್ನ ಕೆಲಸ. 1 ತಾಸಿಗಿಂತ ಹೆಚ್ಚಿಗೆ ಮಾಡೋದಿಲ್ಲ. ಆದ್ರೆ 1 ತಾಸಿನಾಗ ಮಾತಿನಕ್ಕಿಂತ ಹೆಚ್ಚಿಗೆ ಚಟುವಟಿಕೆ ಕುಲ ಮಾಡಿ ತೋರಿಸ್ಬೇಕು ಅಂತಿದ್ದೀನಿ ನಾನು. ಆಗ್ಬೋದಲ್ಲ? ಯಾಕಂದರೆ ಮಾತಾಡೋದು ಸಾಕಷ್ಟು ಕೇಳ್ತೀವಿ. ನೀವೇ ಸ್ಟೇಜ್ ಮೇಲೆ ಬಂದು ನಿಮ್ಮ ಕಡೆಯಿಂದ ಆ್ಯಕ್ಟಿವಿಟಿ ಮಾಡಿಸ್ತೀನಿ. ಕೆಲವೊಂದು ಆ್ಯಕ್ಟಿವಿಟಿ ಇವು ಭಾಳ ಚಂದ ಆ್ಯಕ್ಟಿವಿಟಿ ಇವು. ನಾ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಾಗೂ ಇವೇ ಆ್ಯಕ್ಟಿವಿಟಿ ಮಾಡ್ತೀನಿ. ಹುಚ್ಚಿಡ್ದು ಬಿಡ್ತದೆ ಮಂದಿಗೆಲ್ಲ ಆ್ಯಕ್ಟಿವಿಟಿ ಮಾಡಿದ. ಸಿಂಪಲ್ ಆ್ಯಕ್ಟಿವಿಟಿ ಅವು. ಅವ್ನು ಬಂದು ಮಾಡೋಣ ಅಂತ ಎಲ್ಲರೂ ಕೂಡಿ. ಇವತ್ತು ನಾನು ಹಾಕ್ಕೊಂಡು ವಿಷಯ ಇದು, ನಾವೆಲ್ಲರೂ ನಾಯಕರೇ ಇದ್ದೀವಿ. ಎಸ್, ಎಲ್ಲರೂ ಲೀಡರ್ಸೇ. ನಾವು ಲೀಡರ್ ಆಗಬೇಕು ಅಂತ ಎಲ್ಲರಿಗೂ ಆಸೆ ಅದ. ಆದರೆ ಲೀಡರ್ ಹೆಂಗೆ ಆಗಬೇಕು ಅಂತ ಗೊತ್ತಿಲ್ಲ. ಕೆಲವ್ರು ಆಗ್ಬಿಡ್ತೀವಿ, ಸಂದರ್ಭದಾಗ ಲೀಡರ್ ಆಗಿಬಿಡ್ತೀವಿ. ನಾವು ಪ್ಲ್ಯಾನ್ ಮಾಡಿರೋದಿಲ್ಲ ಲೀಡರ್ ಆಗಬೇಕಂತ ತಿಳ್ಕೊಂಡು, ಆ ಸಂದರ್ಭ ಬಂದಾಗ ಅವನೇ ಲೀಡರ್ ಆಗಿಬಿಡ್ತಾನೆ. ಒಂದು ಭಾಳ ಕೆಟ್ಟ ಜೋಕ್ ಇತ್ತು ಹಳೇದು. ಒಬ್ಬ ಭಾರಿ ಶ್ರೀಮಂತ
ಒಂದು ದೊಡ್ಡ ಮನೆ ಕಟ್ಟಿದ್ನಂತ, ಅರಮನೆ ಅಂತ ಮನೆ ಕಟ್ಟಿದ. ಮನೆ ಮುಂದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ. ಸ್ವಿಮ್ಮಿಂಗ್ ಪೂಲಿಂದ ಅದೆಂತ ಮನೆ ಅದು, ದೊಡ್ಡ ಮನೆ, ಬಿಡಿ, ದೊಡ್ಡ ಅರಮನೆ ಕಟ್ಟಿದ, ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ. ಅವನದೊಂದು ಆಸೆ ಇತ್ತು, ಅವಾಗೊಬ್ಬಾಕಿನೇ ಮಗಳು, ಚಂದ ಹುಡುಗಿ, ಆಕಿನ ಲಗ್ನ ಮಾಡಬೇಕು. ಅವಂದ ನಮ್ಮಲ್ಲಿ ಅಗದಿ ಶೂರ್ ಯಾರಿದ್ದಾರೆ ಅವ್ರಿಗೆ ಮದುವೆ ಮಾಡಿಕೊಡ್ತೀನಿ ಅಂದ. ಅವೇನು ಮಾಡ್ದ, ಆ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ ಅದರೊಳಗೆಲ್ಲ ಮೊಸಳೆ ಬಿಟ್ಬಿಟ್ಟ, ಒಂದು 100 ಮೊಸಳೆ ಬಿಟ್ಬಿಟ್ಟ. ಮೊಸಳೆ ಬಿಟ್ಟು ಅವು ಎಂಥ ಮೊಸಳೆ, 4 ದಿವಸ ಊಟಕ್ಕೆ ಹಾಕಿಲ್ಲ, ಅವಕ್ಕೆ ಕಾಯ್ತಿದ್ದವು ಯಾರು ಬರ್ತಾರಂತ. ಅವ ಹೇಳಿದ ಯಾವುದರ ಮನುಷ್ಯ ಈಸ್ಗೋ ತಕ್ಕಡಿ ದಂಡಿಗೆ ಹೋದ ಅಂದ್ರೆ ಅವ ಪಾರಾಗಿ ಬಂದಂದ್ರೆ ಅವನ ಮಗಳು ಮದುವೆ ಮಾಡಿಕೊಡ್ತೀನಿ ಅಂದ. ಹುಡುಗರೆಲ್ಲ ಬಂದರು, ಊರ ಮಂದಿ ಎಲ್ಲ, ಶ್ರೀಮಂತ ಮಾವ, ಚಲೋ ಹುಡುಗಿ, ಲಗ್ನ ಆಗ್ಬೇಕಂತ ಬಂದರು. ನೋಡ್ತಾರೆ 100 ಮೊಸಳಿ, ಎಲ್ಲಿ ಹುಡುಗಿ ಬಿಡ್ರಿ ಅಂದ್ರೆ ಅವರು, ಯಾಕಂದರೆ ಬೇರೆ ಹುಡುಗಿ ಸಿಗ್ತಾಳೆ, ಇಲ್ಲಿ ಹೋದ್ರೆ ವಾಪಸ್ಸು ಬರೋ ಚಾನ್ಸೇ ಇಲ್ಲ. ನಾವು ಒಬ್ಬವ ಏನು ಮಜಾ ಮಾಡ್ದ ಅಂದ್ರೆ, ಇಷ್ಟೆಲ್ಲ ಗದ್ದಲು ಸೇರಿತ್ತಲ್ಲ, 100 ಹುಡುಗರು ಸೇರಿದ್ರು, ಎಲ್ಲರೂ ನೋಡೋರು ವಾಪಸ್ ಹೋಗೋರು, ನೋಡೋರು ವಾಪಸ್ ಹೋಗೋರು. ಒಬ್ಬ ಮನುಷ್ಯ ಹಾರ್ಕೊಂಬಿಟ್ಟ. ಏನು ಅದ್ಭುತ ಶಕ್ತಿ ಒಂದು, ಹಾರ್ಕೊಂಡು ಹೆಂಗೆ ಹಾರ್ಕೊಂಡವ, ನೀರಾಗ ಕಾಲೇ ಇಡಲಿಲ್ಲವ. ಈ ಮೊಸಳಿ ಬಂದ ಮೇಲೆ ಕಾಲಿಡೋದು, ಜಿಗದು ಆ ಮೊಸಳಿ ಬಂದ ಮೇಲೆ ಕಾಲಿಡೋದು, ಅಲ್ಲಿ ಜಿಕ್ಕೋದು ಆ ಕಡೆ ದಂಡಿ ಮುಟ್ಟಿಬಿಟ್ಟ. ಅವನು ಶ್ರೀಮಂತ ಬಂದು ಅಪ್ಕೊಂಡ, ನಿನ್ನಂಥ ಧೈರ್ಯಶಾಲಿ ಹುಡುಗನ ನೋಡಲೇ ಅಲ್ಪ ಜನ್ಮದಾಗ ನಾನು. 100 ಮೊಸಳಿ ಹಸದು ಕಂಗಾಲಾಗ್ಯಾವು, ಅದ್ರಾಗ ದಾಟಿ ಹೋದೆಲ್ಲ ನೀನು, ಆತ ನಿನ್ನ ಮಗಳು ಲಗ್ನ ಮಾಡಿಕೊಡ್ತೀನಿ ನಾನು ಅಂತ. ಅವೇನು ಹೇಳ್ದ, ಲಗ್ನ ಮಾಡಿಕೊಡೋದು ಆಮೇಲೆ ನಾನು ಯಾರು ನುಗ್ಗಿಸಿದ ನೋಡ್ಬೇಕು ಮೊದಲು ನಾನು. ಅಂದ್ರೆ ಸಾಂದರ್ಭಿಕವಾಗಿ ನಾಯಕರಾದವ್ರು ಇರ್ತಾರೆ, ಅವೇನು ಪ್ರಯತ್ನ ಮಾಡ್ತಿಲ್ಲ ಆಗ್ಬೇಕಂತ. ಯಾವನೋ ನುಗ್ಸಿದ ಮೇಲೆ ಬದುಕೋಬೇಕಲ್ಲ, ಹೆಂಗಿದ್ರು ಹಾರ್ಕೋತ ಹೋದವ. ಹಂಗೆ ನಾವು ಕೆಲವೊಂದು ಸಲ ಆಕಸ್ಮಿಕವಾಗಿ ನಾಯಕರು ಆಗಿಬಿಡ್ತೀವಿ ಕೆಲವೊಂದು ಸಂದರ್ಭದಾಗ, ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಆಕಸ್ಮಿಕವಾಗಿಯೋ ನಮ್ಮ ಪ್ರಯತ್ನಪೂರ್ವಕವಾಗಿಯೋ ನಾಯಕರು ಆಗಿಬಿಡ್ತೀವಲ್ಲ, ಮುಂದೆ ಉಳ್ಕೊಳ್ಳೋದು ಹೆಂಗೆ ಅಂತ. ನಾಯಕರಾಗಿ ಉಳ್ಕೊಳ್ಳೋದು ಹೆಂಗೆ ನಾವು? ಇಲ್ಲೊಂದು ಸಣ್ಣದೊಂದು ಕೆಲವೊಂದು ಆ್ಯಕ್ಟಿವಿಟಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಮೊದಲನೇ ಪಾಯಿಂಟ್ ನೋಡ್ರಿ ದಯವಿಟ್ಟು. ನೀವೆಲ್ಲ ಅತ್ಯಂತ ಸೃಜನಶೀಲರದ ನಾಯಕರು ಅಂತ ಒಪ್ಕೋತೀನಿ ನಾನು, ನೀವು ನಂಬೇಕದ. ದಯವಿಟ್ಟು ಎಲ್ಲಿವರೆಗೂ ನಮ್ಮ ಮನಸ್ಸಿನಾಗ ನಂದೇನು ಉಪಯೋಗ ಇಲ್ಲ, ನಂದೇನು ಕೆಲಸ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ ನಿಮ್ಮ ಕಡೆಯಿಂದ. ಬಿಡ್ರಿ, ಆ ಸಂದರ್ಭದಲ್ಲಿ ನಾನೇ ಒಬ್ಬ ಮಾಡವಲ್ಲಿ, ನಾ ಇದ್ರೆ ಬರೋಬ್ಬರ ಆಗ್ತದೆ ನೋಡ್ರಿ ಅಂತ ಏನಾರ ಧೈರ್ಯ ಮಾಡಿದ್ರಿ, ನಿಮ್ಮಂಗೆ ಚಲೋ ಕೆಲಸ ಮಾಡೋರು ಯಾರೂ ಇರೋಂಗಿಲ್ಲ. ಮೊದಲನೇ ಪಾಯಿಂಟ್ ನಾ ಹೇಳೋದು, ಯಾವತ್ತೂ ಮನುಷ್ಯ ನನ್ನ ಕೆಲಸ ಇಲ್ಲ ಮುಗೀತು, ಆಪ್ಷನ್ ಇಲ್ಲ ಅಂತೀವಿ ನಾವು, ಆಯ್ಕೆಗಳಿಲ್ಲ ಅಂತೀವಿ. ಯಾವುದೇ ಕೆಲಸ ಕೊಟ್ಟರೆ ಅದಾಗೋದಿಲ್ಲ ಬಿಡ್ರಿ ಸರ. ನೀವು ಕೇಳಿರೋನು ಕೆಲವರು ಏನು ಕೇಳಿದ್ರು ಆಗೋದಿಲ್ಲ ಅಂತಾರೆ ಅವರು. ಅದು ಮಾಡ್ತೀರಿ, ಅದಾಗೋದಿಲ್ಲ ರೀ ಸರ್, ನೋಡಿವ್ರಿ ಹಿಂದಕ್ಕೆಲ್ಲ ಆಗಿಲ್ಲ ರೀ, ಅದು ಏನು ಕೇಳಿದ್ರು ಆಗೋದಿಲ್ಲ ರೀ ಅಂತಾರೆ. ಆದರೆ ಇನ್ನು ಕೆಲವರು ಇರ್ತಾರೆ, ಏನು ಕೇಳಿದ್ರು ಆಗ್ತದೆ ಅಂತಾರೆ ಅವ್ರು, ಏನು ಕೇಳಿದ್ರು ಆಗ್ತದೆ ಅಂತಾರೆ. ಹಂಗೆ ಧನಾತ್ಮಕವಾಗಿ ನೋಡೋ ಹಂಗೆ, ಇದಿಲ್ಲ ಆಯ್ಕೆ ಇಲ್ಲ, ಇನ್ನೊಂದು ಆಯ್ಕೆ ಅದ, ಇದಿಲ್ಲ ಇನ್ನೊಂದು ಆಯ್ಕೆ ಅದ, ಇನ್ನೊಂದು ಆಯ್ಕೆ ಅದ ಅಂತ ಹುಡ್ಕೋತ ಹೋದರೆ ಅತ್ಯಂತ ಸೃಜನಶೀಲ ನಾಯಕ ಆಗ್ತಾನೆ ಅಂತ. ಕೆಲವ್ರು ಹುಟ್ಟ ಕ್ವಶನ್ ಮಾರ್ಕ್ ಇದ್ದಂಗೆ ಇರ್ತಾರೆ ಮಾರಿ ಮೇಲೆ, ನೋಡ್ಬೇಕು ಅವ್ರನ್ನ. ಅವ್ರು ಮಾರಿ ನೋಡಿದ್ರೆ ಕ್ವಶನ್ ಮಾರ್ಕು, ಇನ್ನು ಪ್ರಶ್ನೆ ಕೇಳೋ ಪ್ರಾಬ್ಲಮೇ ಇಲ್ಲ ಅವ್ರದ್ದು. ಆದರೆ ಕೆಲವರು ಇರ್ತಾರೆ, ನಿಮ್ಮಲ್ಲೇ ಕಲ್ಪನಾ ನೋಡ್ರಿ ಹೆಂಗಿರ್ತಾರೆ ಮಂದಿ ಅಂತ. ಕೆಲವರು ಇರ್ತಾರೆ, ಏನು ಖುಷಿಯಾಗಿರ್ತಾರೆ ರೀ, ನಗ್ನಗ್ತಾ ಇರ್ತಾರೆ, ಉತ್ಸಾಹದಿಂದ ಇರ್ತಾರೆ. ಏನಿದೆ ಕೊಡ್ರಿ ಸರ್, ಮಾಡ್ತೀನಿ ಕೊಡ್ರಿ ಸರ್ ಅಂತಿರ್ತಾರೆ. ಅಕಸ್ಮಾತ್ ಅವ್ರು ಆಫೀಸಿಗೆ ಬರಲಿಲ್ಲ ಅಂದರೆ ಆಫೀಸಲ್ಲಿ ಡಲ್ ಆಗೋದಿಲ್ಲ, ಬೋರ್ ಆದಂಗೆ ಅನ್ನಿಸ್ತದೆ. ಮರುದಿವ್ಸ ಬಂದ್ರೆ ಎಲ್ಲಿ ಹೋಗಿದ್ರಿ ನೀವು ನಿನ್ನೆ, ಆಫೀಸಲ್ಲಿ ಡಲ್ ಆಗಿತ್ತು ನೀವು ಇಲ್ಲದೆ ಅಂತಾರೆ. ಇನ್ನು ಕೆಲವರು ಇರ್ತಾರೆ, ಅವ್ರು ಬಂದ್ರೆ ನಗವ್ರು ಸಹಿತ ಸುಮ್ಮನೆ ರೋ ಮರ ಯಾಕೆ ನಗ್ತಿ ಇರಂಗಿಲ್ಲ. ಎಲ್ಲ ಥರದ ಮಂದಿನೇ ಇರ್ತಾರೆ, ನೋಡ್ಬೇಕು ಅವ್ರು ಹೆಂಗಿರ್ತಾರಂತ. ಅವ್ರು ಕೆಲವರು ನಾವೇನು ಮಾಡ್ತೀವಿ, ನಮ್ಮ ಜೋಡಿ ವಾತಾವರಣ ಹೊತ್ಕೊಂಡು ಹೋಗ್ತೀವಿ. ಕೆಲವ್ರು ಕಂಡ್ರೆ ಓಡ್ ಹೇಗೆ ಮಾತಾಡಿಸ್ಬೇಕು ಅನ್ನಿಸ್ತದೆ. ಸರ್ ಹೆಂಗಿದ್ದೀರಿ ಸರ್, ಆರಾಮಿದ್ದೀರಿ ಸರ್. ನೀವು ಕೆಲಸ ಬಿಟ್ಟು ಬೇರೆ ಕಡೆ ವರ್ಗಾಗಿ ಹೋದ್ರೆ ಸಹಿತ ಹಿಂದಿನ ಸಾಹೇಬರು ಸಿಕ್ಕರಂದ್ರೆ ಓಡ್ ಹೋಗಿ ಸರ್ ಹೆಂಗಿದ್ದೀರಿ ಸರ್, ಆರಾಮಿದ್ದೀರಿ ಸರ್ ಅಂತ ಕೇಳ್ಬೇಕು ಅನ್ನಿಸ್ತದೆ. ಇನ್ನು ಕೆಲವರು ಬಂದು ಅವ ಮತ್ತೆ ಅಂತ ಆಗೋದಿಲ್ಲ. ಖರೆ ಹೇಳ್ರಿ, ಎಲ್ಲರೂ ನಾವೇ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿವಿ ನಮ್ಮನ್ನು. ಕೆಲವರು ಕಂಡ್ರೆ ಭಾಳ ಖುಷಿ ಆಗ್ತದೆ. ನಾನು ಪ್ರಿನ್ಸಿಪಾಲ್ಸ್ಗೆಲ್ಲ ಟ್ರೈನಿಂಗ್ ಮಾಡ್ತಿದ್ದೆ, ಕಾಲೇಜ್ ಪ್ರಿನ್ಸಿಪಾಲ್ಸಿಗೆ ದಿಲ್ಲಿ ಒಳಗೆ ಟ್ರೈನ್ ಮಾಡ್ತಿದ್ದೆ. ಪ್ರತಿ ವಾರ ಒಂದು 21 ಜನ ಪ್ರಿನ್ಸಿಪಾಲ್ಸ್ ಬರೋರು. ಒಬ್ಬ ಪ್ರಿನ್ಸಿಪಾಲ್ ಬಂದ ನನ್ನ ಕಡೆಗೆ, ಸರ ನಮ್ಮ ಕಾಲೇಜಿಗೆ ಬಂದು ನೋಡ್ಬೇಕ್ರಿ ನೀವು ಅಂದ. ಇಂದೋರ್ದಾಗಿರ್ತಾನೆ ನಾವು. ಏನಪ್ಪ ಸ್ಪೆಷಲ್ ನಿಮ್ಮ ಕಾಲೇಜು ಅಂದೆ. ಸರ ನಮ್ಮ ಕಾಲೇಜ್ನ ಶಿಸ್ತು ಹೆಂಗದ ಗೊತ್ತದೇನು ರೀ ಸರ್, ನಾ ಚೇಂಬರ್ದಿಂದ ಹೊರಗೆ ಬಂದು ಹಿಂಗೆ ಕೋಟ್ನ್ಯಾಗ ಕೈ ಹಾಕ್ಕೊಂಡು ನಿಂತೆ ಅಂದರೆ ಒಬ್ಬ ಹುಡುಗ ಒಬ್ಬ ಟೀಚರ್ ಕಾಣಿಸಂಗಿಲ್ಲ ರೀ, ಎಲ್ಲ ಓಡಿ ಹೋಗ್ಬಿಡ್ತಾರೆ ಎಲ್ಲರ ಒಳಗಂದ. ನಾ ಅಂದೆ ಮರ ಕಾಡಿಗೆ ಹೋಗ್ಬಿಡ್ನಿ ಅಂದೆ. ಅಲ್ಲಿ ಹುಲಿ ಸಿಂಹ ಕಮ್ಮಿ ಆಗ್ಯಾವ ಹೆಂಗಿದ್ರು
ಹೆದರ್ಸವ್ರು ಯಾರಿಲ್ಲ, ನೀವು ಚಲೋ ಹೆದರ್ಸಂಗೆ ಕಾಣಿಸ್ತಿ. ನಾ ಹೇಳಿದೆ, ನಮ್ಮ ಮನ್ಯಾಗ ಏನು ಮಾಡ್ತೀವಿ ನಾವು, ಸೊಳ್ಳೆ ಭಾಳ ಆದ್ರೆ ಒಂದು ಗುಡ್ ನೈಟ್ ಅಂತ ಹಾಕ್ತೀವಿ. ಅದಕ್ಕೇನು ಅಂತೀವಿ ನಾವು, ಮಾಸ್ಕಿಟೋ ರಿಪೆಲೆಂಟ್ ಅಂತ, ಸೊಳ್ಳೆ ಓಡಿಸು ಅಂಥದ್ದು ಅಂತ. ನೀ ಮನುಷ್ಯರು ಓಡಿಸೋ ಆಗಿಬಿಟ್ಟಲ್ವ ಮರೆಯ. ಮಾಸ್ಕಿಟೋ ರಿಪೆಲೆಂಟ್ ಅಲ್ಲ, ಹ್ಯೂಮನ್ ರಿಪೆಲೆಂಟ್ ಆದಿ. ಹಂಗೆ ಆಗ್ಬಾರ್ದು. ನಿಮ್ಮನ್ನು ನೋಡಿದ್ರೆ ಬಂದು ಮಾತಾಡಿಸ್ಬೇಕು ಅನ್ನಂಗೆ ಇರಬೇಕು, ಆ ಮುಖದ ಮೇಲೆ ಸಂತೋಷ ಇರಬೇಕು. ಒಂದು ಆಯ್ಕೆಗಳು ಹೇಗೆ ಇರಬೇಕು ಅಂತ ಹೇಳ್ತೀನಿ. ಏನು ಕೇಳಿದ್ರು ಒಂದು ಆಯ್ಕೆ ಇರಬೇಕು. ಒಂದು ಅನ್ಮ್ಯಾನ್ಡ್ ರೈಲ್ವೆ ಕ್ರಾಸಿಂಗ್ ಇತ್ತು. ರೈಲ್ವೆ ಕ್ರಾಸಿಂಗ್ ಅನ್ಮ್ಯಾನ್ಡ್ ಇರ್ತಾವೆ ಕೆಲವೊಂದು. ಅಲ್ಲೇ ಒಂದು ಗಾರ್ಡ್ ಇರ್ತಾನೊಬ್ಬವ. ಅವನದೇನು ಕೆಲಸ, ಟ್ರೈನ್ ಬರ್ತದೆ ಅಂತ ಸೂಚನೆ ಬಂದ ಕೂಡಲೇ ಹೋಗಿ ಗೇಟ್ ಹಾಕಬೇಕು. ತನ್ನ ರೂಮ್ನಾಗ ಕೂತಿರ್ತಾನೆ, ಮಗ್ಲಿಗೆ ಮನೆ ಇರ್ತದೆ ಒಂದೊಂದು. ಅವ್ನು ಸೆಲೆಕ್ಷನ್ ಕಮಿಟಿ ಚೇರ್ಮನ್, ವಿಚಿತ್ರ ಮನುಷ್ಯ ಇದ್ದವ. ಒಬ್ಬ ಹುಡುಗನ ಅಪಾಯಿಂಟ್ ಮಾಡಬೇಕಾಗಿದ್ದಕ್ಕೆ ಗಾರ್ಡ್ ಅಂತ ತಿಳ್ಕೊಂಡು ನಾನೇ ಸೆಲೆಕ್ಷನ್ ಮಾಡಬೇಕು. ಅತ್ಯಂತ ಸೃಜನಶೀಲ ವ್ಯಕ್ತಿ ಬೇಕು ನನಗೆ, ಅದಕ್ಕೆ ಮಾಡಿರಿ ಅಂದರು. ಒಂದು 16 ಮಂದಿನ ಆರಿಸಿದ್ರು. ಕಡೆಗೆ ಒಬ್ಬನ ಫೈನಲ್ ಬಂದ. ಇವು ಚೇರ್ಮನ್ ಕರೆದ. ಅವ್ನು ಕೇಳಿದ, ನೋಡಪ್ಪ ನಿನ್ನ ಮನೆ ಅದ, ಅಲ್ಲಿ ಮಗ್ಲ ಗೇಟ್ ಅದ, ನೀನು ಮುಂಜಾನೆ ಸಿಕ್ಕಲಿ 6 ಗಂಟೆಗೆ ಎದ್ದಿ. ಟ್ರೈನ್ ಮೊದಲನೇ ಟ್ರೈನ್ 8 ಗಂಟೆಗೆ ಬರ್ತದೆ. 6-8 ತನಕ ಏನು ಟ್ರೈನ್ ಇಲ್ಲ ನಿನಗೆ. ನೀ ಆರಾಮಾಗಿ ಎದ್ದು ಬಂದು ಹಳಿ ಮೇಲೆ ನಿಂತು ಮೈ ಮುರ್ಕೊಂಡು ಹಿಂಗೆ ನೋಡಿದಿ ಎಡಗಡೆಗೆ, ಎದ್ದು ಬಿಡತ್ತೆ ನಿಂತೆ ಹೊತ್ತಿಂದು 3 ಕಿಲೋಮೀಟ್ರ್ ಮೇಲೆ ಟ್ರೈನ್ ಬರೋದು ಕಾಣಿಸ್ಲಿಕ್ಕತ್ತೆ. ಅದು ಎಲ್ಲ ಇವನ್ನ ಸ್ಟೇಷನ್ ಮಾಸ್ತರ್ ನಾನು ಸುದ್ದಿನೇ ಕೊಟ್ಟಿಲ್ಲ. ಟ್ರೈನ್ ಬಂದರೆ ಏನು ಮಾಡಬೇಕು, ಓಡಿ ಹೋದಿ. ಅವಾಗೇನು ಮಾಡ್ತೀಯ ಅಂತ ಕೇಳ್ದ. ಅವೇನಿಲ್ಲರಿ ಸರ, ಸ್ಟೇಷನ್ ಮಾಸ್ತರ್ ಮರ್ತಾರೋ ಏನಾಗ್ಯದ ಗೊತ್ತಿಲ್ಲ, ಸಿಗ್ನಲ್ಲು, ಟಕ್ಕನ ಓಡಿ ಹೋಗಿ ಗೇಟ್ ಹಾಕ್ಬಿಡ್ತೀನಿ ರೀ ಅಂದ. ನಿಂದ್ರೆ ನೀ ಇಷ್ಟಕ್ಕೆ ಮುಗಿಲಿಲ್ಲ ಅಂದ ನಾವು ಚೇರ್ಮನ್. ಎಡಕ್ಕೆ ನೋಡಿದೆ ಟ್ರೈನ್ ಬರ್ತದೆ, ಬಲಕ್ಕೆ ತಿರುಗಿ ನೋಡ್ತೀವಿ ಇನ್ನೂ ಎದ್ದು ಹೊಡೆದು ಹೊತ್ತಿಂದು. ಅದೇ ಹಳಿ ಮೇಲೆ ಆ ಕಡೆ ದಿಕ್ಕಿಂದ 4 ಕಿಲೋಮೀಟ್ರ್ ಇನ್ನೊಂದು ಟ್ರೈನ್ ಬರ್ಲಿಕ್ಕೆ ಹತ್ತದ. ಏನು ಮಾಡ್ತೀಯ ಅಂದ. ಅವಂದ, ಒಬ್ಬ ಸ್ಟೇಷನ್ ಮಾಸ್ತರ್ ಹುಚ್ಚಿರೋದು ಸಾಧ್ಯ ಅದ ರೀ, ಇಬ್ಬರು ಇರೋದು ಹೆಂಗೆ ಸಾಧ್ಯ, ಒಮ್ಮೆ ಇಬ್ಬರು ಮೆಸೇಜ್ ಕೊಡಲಾರ್ದು ಒಂದೇ ಹಳಿ ಮೇಲೆ ಟ್ರೈನ್ ಹೆಂಗೆ ಕಳಿಸ್ಯಾರ. ಈಗ ಬಂದದದು, ಈ ಕಡೆ 4 ಕಿಲೋಮೀಟ್ರ್ ಈ ಕಡೆ ಅದ, 3 ಕಿಲೋಮೀಟ್ರ್ ಮೇಲೆ ಅದ, ಏನು ಮಾಡ್ತೀವಿ ಅಂದರು. ಚಿಂತೆ ಮಾಡಬೇಡ್ರಿ ಸರ್ ಅಂದವ. ಹುಡುಗ ಭಾಳ ಉತ್ಸಾಹಿ ಹುಡುಗ. ಅವ ಗೇಟ್ ಹಾಕ್ಬಿಡ್ತೀನಿ ರೀ ಮೊದಲು. ಹಾಕಿಬಿಟ್ಟು, ನೀವು ಕೊಟ್ಟಿರಲ್ಲ ರೆಡ್ ಲೈಟ್, ನನಗೆ ಕೆಂಪು ದೀಪ ಕೊಟ್ಟಿರಲ್ಲ, ಹಿಡ್ಕೊಂಡು ಓಡ್ತೀನಿ ಸರ್ ಹಳಿ ಮೇಲೆ ಈ ಕಡೆ ಬಾಜು. ಓಡಿದಾಗ ಕಾಣಿಸ್ತದೆ ರೀ ಅವಾಗ. ಅವೇನು ಮಾಡ್ತಾನೆ, ಹಾರ್ನ್ ಹಾಕ್ತಾನೆ, ರೆಡ್ ಲೈಟ್ ನೋಡ್ತಾನೆ, ಬ್ರೇಕ್ ಹಾಕ್ತಾನೆ. ಈ ಕಡೆ ಓಡ್ತೀನಿ ರೀ, ಹಂಗೆ ತೋರಿಸ್ತೀನಿ. ಅವನು ರೆಡ್ ಲೈಟ್ ಹಾರ್ನ್ ಹಾಕ್ತಾನೆ, ಬ್ರೇಕ್ ಹಾಕ್ತಾನೆ. ಹತ್ತಿರ ಬಂದು ನಿಂದಿರ್ತಾವ್ರಿ, ಟ್ರೈನ್ ಕಾಳಜಿ ಮಾಡಬೇಡ್ರಿ ನೀವು ಅಂದ. ಆ ಚೇರ್ಮನ್ ಸಮಾಧಾನ ಆಗಲಿಲ್ಲ. ರೆಡ್ ಲೈಟ್ ಇಲ್ಲ ಅಂದರೆ ಏನು ಮಾಡ್ತಿ ಅಂದ. ಇಲ್ಲ ನೀವು ಕೊಟ್ಟಿರಲ್ಲ, ಇಲ್ಲ ಅಂತ ತಿಳ್ಕೊ, ಬಿಡ್ರಿ ಸರ್, ರೆಡ್ ಫ್ಲ್ಯಾಗ್ ತೊಗೋತೀನಿ ರೀ, ಯಾವುದಾದ್ರೂ ಸಾಕಲ್ರಿ. ಕ್ರಿಯೇಟಿವ್ ಹುಡುಗ ಅವ. ರೆಡ್ ಫ್ಲ್ಯಾಗ್ ತೊಗೊಂಡು ಹೋಗ್ತೀನಿ ರೀ ಅಂದ. ರೆಡ್ ಫ್ಲ್ಯಾಗ್ ಇಲ್ಲ ಅಂದರೆ ಏನು ಮಾಡ್ತಿ ಅಂದರು. ಇಲ್ಲ ಅಂದ್ರೆ ಹೆಂಗೆ ರೀ ಸರ್, ಬ್ಯಾಡ ಬಿಡ್ರಿ ಸರ್, ನಂದ ಕೆಂಪು ಅಂಗಿ ಅದ ರೀ ಸರ್, ಟಿ ಶರ್ಟ್, ಅದನ್ನು ತೊಗೊಂಡು ಹೋಗ್ತೀನಿ ರೀ. ಕೆಂಪು ಟಿ ಶರ್ಟ್ ಇಲ್ಲ ಅಂದ್ರೆ ನಂದು ರೀ ಸರ್, ಅದು ಅದ ಅಂದವ. ಇಲ್ಲ ಅಂತ ತಿಳ್ಕೊ, ಒಗಿಲಿಕ್ಕೆ ಕೊಟ್ಟು ಅವತ್ತು. ಇಲ್ಲ ಏನು ಮಾಡ್ತಿ ಅವಂದ. ಏನಿಲ್ಲ ಸರ್, ಬಿಳಿ ಅಂಗಿನ ತೊಗೊಂಡು ಹೋಗ್ತೀನಿ ಸರ್, ಯಾವುದದ, ಅಟೆನ್ಷನ್ ತಳಿಬೇಕಲ್ಲ ಡ್ರೈವರ್ದು, ಅಷ್ಟು ಮಾಡ್ತೀನಿ ರೀ ಸರ್ ಅಂದ. ಯಾವ ಶರ್ಟ್ ಇಲ್ಲ ಅಂತ ತಿಳ್ಕೊ, ಏನು ಮಾಡ್ತಿ ಅವ್ನು ಚೇರ್ಮನ್ ಕೇಳ್ದ. ಆವಾಗ ಅವ್ನು ಹೇಳ್ದಂತ, ನಾನು ತಂಗಿನ ಕರಿತೀನಿ ರೀ ಸರ್ ಅಂದ. ತಂಗಿ ಯಾಕೇನು ಮಾಡ್ತಾಳೆ, ಏನಿಲ್ಲ ಸರ್, ಪ್ರತಿ ವರ್ಷ ರಕ್ಷಾಬಂಧನ ಮಾಡುವಾಗ ನನಗೇನ್ರ ಅದ್ಭುತ ತೋರಿಸು ಅಂತಾಳಕಿ. ಆಕೆ ತಂಗಿ ಬಾರ್ವಾ, ಇಬ್ಬರು ಗುಡ್ಡ ಹತ್ತಿ ನಿಂದ್ರೋಣಂತ, ಚಲೋ ಆ್ಯಕ್ಸಿಡೆಂಟ್ ನೋಡೋಣಂತ ಅಂತ ಹೇಳ್ತೀವಿ. ಎಷ್ಟೊತ್ತು ಆಪ್ಷನ್ ಹುಡ್ಕೋದು ನೀವು, ಎಷ್ಟು ಆಯ್ಕೆ ಹುಡುಕ್ತೀರಿ ಅಷ್ಟು ಕ್ರಿಯೇಟಿವ್ ಆಗಿರ್ತೀರಿ. ಕೆಲವ್ರು ಇರ್ತಾರೆ, ಏನು ಕೇಳಿದ್ರು ಆದರೆ ಸರ್ ಆಗೋದಿಲ್ಲ ಬಿಡ್ರಿ ಸರ್, ಅವ್ರ ಕಡೆಯಿಂದ ಏನು ಕೆಲಸನೂ ಆಗೋದಿಲ್ಲ. ನಾವು ಹುಡ್ಕೋಬೇಕು ಆಪ್ಷನ್ಸನ್ನು. ಎಷ್ಟು ಆಪ್ಷನ್ ಜಾಸ್ತಿ ಹುಡುಕ್ತೀರಿ ಅಷ್ಟು ನಾಯಕರಾಗ್ತೀರಿ ನಮ್ಮ ಕೆಲಸದಾಗ. ಎರಡನೇದು ಭಾಳ ಮುಖ್ಯ ಅದ, ನನಗೆ ಭಾಳ ಚಂದ ಅದೇ. ಅವ್ರು ನೋಡೋ ದೃಷ್ಟಿನೇ ಬೇರೆ ಇರ್ತದೆ ನಾಯಕರಾದವ್ರದ್ದು. ಎಲ್ಲರೂ ಒಂದು ಕಡೆ ನೋಡಿದ್ರೆ ಅವ್ರನ್ನ ಬೇರೆ ನೋಡ್ತಿರ್ತಾರೆ, ವಿಚಾರ ಮಾಡ್ತಾರೆ. ಹಂಗಲ್ರಿ ಸರ್, ಇದು ಹಿಂಗೆ ಮಾಡಿದ್ರೆ ಆಗ್ತದೆ ನೋಡ್ರಿ ಅಂತಾರೆ. ಹಂಗೆ ಹುಡುಕೋ ಬಂದಿರ್ತಾರಲ್ಲ ಅವ್ರು ಖರೆ ನಾಯಕರಾಗ್ತಾರೆ. ನನಗಿಬ್ರು ಯಾರು ಸ್ಟೇಜ್ ಮೇಲೆ ಬರ್ತೀರಿ, ಆರಾಮ್ ಬರ್ರಿ, ಚಲೋ ಅದ ಪ್ರಯೋಗದ, ಇಬ್ಬರು ಬರ್ರಿ. ಯಾರು ನಾನು ಕೆಂಪು ಚೀಲ ಕೊಡ್ರಿ ಸರ್, ಕೆಂಪು ಚೀಲ. ಯು ಕ್ಯಾನ್ ಪುಟ್ ದ ಲೈಟ್ ಆನ್, ಐ ನೀಡ್ ಲೈಟ್. ಕೆಂಪು ಚೀಲದಲ್ಲಿ ಹಾಂ, ಎಸ್ ಕೊಡ್ರಿ. ನಿಮ್ಮ ಸರ್ಕಸ್ ಟೆಂಟ್ ಅದು. ಇಲ್ಲಿ ನೋ ಸರ್, ಇಸ್ ಓಕೆ ಸರ್. ಇಬ್ಬರು ಭಾಳ ಸ್ನೇಹಿತರಲ್ಲ, ಇನ್ನು ಜಾಸ್ತಿ ಸ್ನೇಹಿತರಾಗ್ತೀರಿ ಇನ್ಮೇಲೆ, ಯಾಕಂದ್ರೆ ಇದು ಆಟನೇ ಹಂಗದೆ ಇದು ಸರ್.
ಹಾಂ ಸ್ನೇಹಿತರಿದ್ದ ಅಲ್ಲಲ್ಲ, ಇಲ್ಲಿ ಜಾಸ್ತಿ ಸ್ನೇಹಿತರಾಗ್ತೀರಿ. ಇದು ಆಟನ ಮಜಾ ಅದ. ಇದು ನಿಮ್ಮ ಕೈಗೆ ನೋವು ಆಗಬಾರ್ದಂತ ಸಾಫ್ಟ್ ಹಗ್ಗ ತಂದೀನಿ ಸ್ವಲ್ಪ. ನೋ ಪ್ರಾಬ್ಲಮ್. ಅವ್ರಿಗೇನು ಮೈಕ್ ಬೇಕಾಗಿಲ್ಲ, ಹೇಗೆ ನನಗಿದ್ರೆ ಸಾಕು. ಎಸ್ ಸರ್, ನಿಮ್ಮ ವಾಚ್ ಬಿಚ್ಚಿ ಬಿಡ್ತೀರೇನು? ಹಾಂ, ಇಲ್ಲಿ ಇಟ್ಬಿಡ್ರಿ ಸರ್, ವಾಚ್ ತೊಗೊಂಡು ಹೊರಗೆ ಬರ್ತದೆ. ಎಲ್ಲರೂ ದಯವಿಟ್ಟು ಇದನ್ನು ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ನೀವು ನೋಡಲಿಲ್ಲ ಅಂದ್ರೆ ಸಾಲ್ವ್ ಮಾಡ್ಲಿಕ್ಕೆ ಬರೋದಿಲ್ಲ. ಸರ್, ಈ ಕಡೆ ತಾವು ಈ ಕಡೆ ಬರ್ರಿ ಸರ್. ತಮ್ಮ ಹೆಸರು ಸರ್? ಎನ್ ಸಿ ಪಾಟೀಲ್. ತಾವು ಬರ್ಮನಿ ಸರ್, ಬರ್ಮನಿಯವರು. ಪಾಟೀಲ್ ಸಾಹೇಬರು, ಭರ್ಮನಿ ಸಾಹೇಬರು. ಈಗ ನಾನು ಅವರಿಬ್ಬರನ್ನು ಕೈ ಕಟ್ಟಿಬಿಡ್ತೀನಿ ಸರ್. ನಿಮ್ಮ ಬಲಗೈ ಕೊಡ್ರಿ ಸರ್. ದಯವಿಟ್ಟು ಎಲ್ಲರೂ ಅಬ್ಸರ್ವ್ ಮಾಡಬೇಕು. ಕೈ ಕಟ್ತೀನಿ, ಆದರೆ ಕೈಗೆ ನೋವು ಆಗಬಾರ್ದು. ಅದು ಸ್ವಲ್ಪ ಸಡ್ಲಾಗಿ ಕಟ್ತೀನಿ. ಜಾಗ ಬಿಟ್ಟಿರ್ತೀನಿ ಸರ್, ಇಲ್ಲೇ ಸಾಕಷ್ಟು ಜಾಗ ಬಿಡ್ತೀನಿ, ಆದರೆ ಗಂಟು ಗಟ್ಟಿರ್ತದೆ, ಅದೇನು ಬಿಚ್ಚಲಿಕ್ಕೆ ಆಗೋದಿಲ್ಲ. ಆ ಕಡೆ ಕೈ ಕೊಡ್ರಿ ಸರ್. ಅದೇ ರೀತಿ ಈ ಕಡೆನೂ ಕಟ್ತೀನಿ, ಮತ್ತು ಇಲ್ಲೂ ಸ್ವಲ್ಪ ಜಾಗ ಬಿಟ್ಟಿರ್ತೀನಿ. ಟೈಟ್ ಕಟ್ಟಿ ಕೈ ನೋವು ಮಾಡೋದಿಲ್ಲ, ಆದರೂ ಭಾಳ ಜಗ್ಬೇಡ್ರಿ ಸರ್, ಕೈ ನೋವು ಆಗ್ತದೆ. ಗಂಟು ಗಟ್ಟಿಯದ, ಜಾಗ ಬಿಟ್ಟಿದೆ. ಈಗ ಬರ್ಮನಿ ಸರ್ದು ಬಲಗಡಿ ಕೈ ಕಟ್ತೀನಿ. ಹಾಂ ಸರಿ ಸರ್, ಇರಲಿ. ನಾನು ಸ್ವಲ್ಪ ಜಾಗ ಬಿಟ್ಟಿರ್ತೀನಿ, ಅವ್ರಿಗೆ ಹೆಂಗೆ ಬಿಟ್ಟು ಹಂಗೆ ಇವ್ರಿಗೂ ಜಾಗ ಬಿಟ್ಟು ಕಟ್ತೀನಿ, ಅಂದರೆ ಕೈ ಗಾಯ ಆಗಬಾರ್ದು, ಪೆಟ್ಟಾಗಬಾರ್ದು ಅಂತ. ಹತ್ತಿರ ಬರ್ರಿ ಸರ್. ಇದು ಕೈಗೂ ಹಾಗೇನೆ ಸ್ವಲ್ಪ ಜಾಗ ಬಿಟ್ಟು ಕಟ್ಬಿಡ್ತೀನಿ. ಎಸ್, ಕೈ ಆಗಲಿ ಮಾಡಿರಿ ಸರ್ ಇಬ್ಬರು. ಹಾಂ, ಈಗ ಇವ್ರನ್ನ ಹಿಂಗೆ ಕಟ್ಟೀನಿ. ಒಂದು ಪಝಲ್ ಅದ, ಚೈನಾ 2 ರಿಂಗ್ ಪಝಲ್ ಅಂತ ಬರ್ತದೆ. ಅದರೊಳಗೆ ಒಂದು ರಿಂಗ್ನೊಳಗೆ ಇನ್ನೊಂದು ರಿಂಗ್ ಹೋದರೆ ಸಪ್ರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ಥೇರಿ ಅದು. ಇಲ್ಲೂ ಹಾಗೆ ಆಗಿದೆ ನೋಡಂತ. ಇದು ಪಾಟೀಲ್ ಸಾಹೇಬ್ರ ರಿಂಗು, ಇದು ಭರ್ಮನಿ ಸಾಹೇಬ್ರ ರಿಂಗು. ಒಂದ್ರಾಗ ಒಂದು ಹೋಗ್ಬಿಟ್ಟದು. ಈಗ ಇಬ್ಬರೂ ಪಾರಾಗಿ ಬರಬೇಕು ಹೊರಗೆ. ಆದರೆ 3 ಕೆಲಸ ಮಾಡೋಂಗಿಲ್ಲ. ಆ 3 ಪಕ್ಕ ನೆನಪಿಟ್ಕೋಬೇಕು. ಒಂದು ಸಡ್ಲು ಕಟ್ಟಿನಲ್ಲ, ಹಿಂಗೆ ಬಳಿ ತಕ್ಕೊಂಡಂಗೆ ತಕ್ಕೊಳಗೆ ಬರೋಂಗಿಲ್ಲ, ತೆಗಿಯಂಗಿಲ್ಲ, ಹೊರಗೆ ತೆಗಿಯಂಗಿಲ್ಲ. ಕೈಯಿಂದ ಹೊರಗೆ ಎಳೆದು ತೆಗಿಯಂಗಿಲ್ಲ. ಎರಡನೇದು ಗಂಟು ಬಿಚ್ಚೋಂಗಿಲ್ಲ. ಭರ್ಮನಿ ಸಾಹೇಬ್ರ ಗಂಟು ಇವ್ರು ಬಿಚ್ಚಂಗಿಲ್ಲ, ಇವ್ರದ್ದು ಅವ್ರು ಬಿಚ್ಚಂಗಿಲ್ಲ, ನಾನು ಬಿಚ್ಚಂಗಿಲ್ಲ, ಯಾರೂ ಬಿಚ್ಚಂಗಿಲ್ಲ. ಸೊ ಮೊದಲೇದು ಕೈಯಿಂದ ಹೊರಗೆ ತೆಗಿಯಂಗಿಲ್ಲ, ಗಂಟು ಬಿಚ್ಚೋ ಹಂಗಿಲ್ಲ. ಮೂರನೇದು ಭಾಳ ಮುಖ್ಯ, ಹಗ್ಗ ಕತ್ತರಿಸೋಂಗಿಲ್ಲ. ಇದು ಯಾಕೆ ಹೇಳ್ಬೇಕಂದ್ರೆ ನೀವೆಲ್ಲರೂ ಭಾಳ ಶಾಣ್ಯಾರ ನೀವು. ನಾನು ಕೆನಡಾದಾಗ ಒಮ್ಮೆ ಮಾಡಬೇಕಾದ್ರೆ ಹಿಂಗೆ ಕಟ್ಟಿದಾಗ ಹುಡುಗಿ ಕೇಳಿಬಿಟ್ಲು ನನಗೆ ಟೀಚರು. ಐ ಕಾಂಟ್ ಕಟ್ ದ ರೋಪ್ ಅಂದ್ಲು. ನೋ, ಯು ಕಾಂಟ್ ಕಟ್ ದ ರೋಪ್ ಅಂತ. ದೆನ್ ಕ್ಯಾನ್ ಐ ಬರ್ನ್ ಇಟ್ ಅಂದ್ಲು. ಬರ್ನಿಂಗ್ ಈಸ್ ಆಲ್ಸೋ ಕಟಿಂಗ್, ನಾಟ್ ಅಲೌಡ್. ಓಕೆ, ಈಗ ನಿಮಗೆ 2 ಮಿನಿಟ್ ಟೈಮ್ ಸರ್, ಹೊರಗೆ ಬಂದುಬಿಡ್ಬೇಕು ಬಿಡ್ಸ್ಕೊಂಡು ಪೂರಾ ಹೊರಗೆ. ಕರೆಕ್ಟ್ ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್, ಬ್ಯೂಟಿಫುಲ್ ಬ್ಯೂಟಿಫುಲ್, ವೆರಿ ಗುಡ್. ಸರಿ, ಗೊತ್ತದ ಹೆಂಗೆ ಬರೋದಂತ. ಹಾಂ, ಕರೆಕ್ಟ್ ಕರೆಕ್ಟ್, ವೆರಿ ಗುಡ್, ವೆರಿ ನೈಸ್, ವೆರಿ ನೈಸ್. ನೈಸ್. ಭಾಳ ಸುಲಭ ಅದ, ಬರ್ದು ಮಾಡ್ತಾರೆ ಈಗ ಅವರು ನೋಡಿರಿ. ಎಸ್, ಕರೆಕ್ಟ್. ಈಗ ಹೊಸ ಹಾದಿ, ಕರೆಕ್ಟ್, ವೆರಿ ನೈಸ್, ವೆರಿ ನೈಸ್, ವೆರಿ ಕರೆಕ್ಟ್. ಸ್ವಲ್ಪ ತೆಳಗೆ ಮಾಡಿ. ಹಾಂ, ಕರೆಕ್ಟ್ ಕರೆಕ್ಟ್, ವೆರಿ ಗುಡ್. ಪೂರ ಬಂದಂಗೆ ಆತು ಈ ಸಲ. ಎಸ್, ಅಗ್ದಿ ಸುಲಭ ಅದ, ಅದು ಭಾಳ ಸುಲಭ ಅದ. ಈಗ ನೋಡ್ರಿ, ಪ್ರತಿ ಸಲ ಬೇರೆ ಬೇರೆ ಮೆಥಡ್ ಮಾಡ್ತಾರೆ ಅವರು, ಒಂದೇ ಮಾಡೋದಿಲ್ಲ. ಆಗಲೇ ಮಾಡಿದ್ವಿ ಬರಲಿಲ್ಲ, ಇನ್ನು ಬೇರೆ ಹಾದಿ ಹುಡ್ಕೊಳಂತ ಅಂತ. ಹೆಂಗೆ ಬೇರೆ ಬೇರೆ ಹಾದಿ ಹುಡುಕ್ತಾನೆ ಮನುಷ್ಯ. ನಾನು ಆಗಲೇ ಹೇಳ್ದಂಗೆ ಒಂದು ವಿಷಯ ನೆನಪಿರ್ಬೇಕು ನಿಮಗೆ. ಪರ್ಸೆಪ್ಷನ್ ಅಂತ ಹೇಳಿದೆ, ನೋಡೋ ರೀತಿ ಬೇರೆ ಇರಬೇಕು. ಯಾವುದೋ ಸಮಸ್ಯೆ ಒಳಗೆ ಇದ್ದೀರಿ ನೀವು, ಒಂದು ಗದ್ದಲ ನಡೆದದಲ್ಲೇ ನೀವು ಸಾಲ್ವ್ ಮಾಡಬೇಕು. ಎಲ್ಲ ಹೋಸಲ ಮಾಡಿದ್ದೆ ಅಂತ ಹೋಗ್ಬೇಡ್ರಿ, ಹೊಸ ರೀತಿ ಟ್ರೈ ಮಾಡಿರಿ, ಆಗ್ತದೆ. ಇದು ಹೆಂಗೆ ಆಗ್ತದೆ ನೋಡ್ರಿ, ಮಜಾ ಭಾಳ ಚಂದದ ಇದು. ಈಗ ಹೊಸ ಹಾದಿ ಹುಡುಕಿದ್ರು ಅವರು. ಎಸ್, ಕಷ್ಟ ಏನ್ರಿ ಸರ್? ಯಾರು ಸಹಾಯ ಮಾಡ್ಬೋದಾ? ಅತ್ಯಂತ ಸ್ನೇಹಿತರೆಲ್ಲ ಇರ್ತಾರೆ, ಸಹಾಯ ಮಾಡ್ಬೋದು. ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್. ಮತ್ತು ಇನ್ನೊಂದು ಹೇಳೇನು, ನೀವು ಬಂದು ಸಹಾಯ ಮಾಡಿದ್ರೆ ನಿಂಗೆ ಗೊತ್ತದೇನಪ್ಪ ಮಾಡೋದು, ಹಂಗಾರೆ ಕೊಡು ಮಾಡಿ. ಯಾಕಂದ್ರೆ ಮತ್ತು ಗೊತ್ತಿಲ್ಲದ ಟ್ರೈ ಮಾಡಲಿ, ಆಮೇಲೆ ಮಾಡೋಣ ಅಂತ. ಯಾಕಂದರೆ ಇದು ಭಾಳ ಮಜಾ ಅದೇ. ಇದು ಅಡ್ವೈಸರ್ಸ್ ಬೇಕು. ಎಷ್ಟು ಮಂದಿ ಜಾಸ್ತಿ ಅಡ್ವೈಸರ್ಸ್ ಇರ್ತಾರೆ, ಅಷ್ಟು ಕನ್ಫ್ಯೂಷನ್ ಜಾಸ್ತಿ ಇರ್ತದೆ. ಅಡ್ವೈಸರ್ಸ್ ಅಪಾಯಿಂಟ್ ಮಾಡ್ತೀವಲ್ಲ ನಾವು, ಜಾಸ್ತಿ ಅಡ್ವೈಸರ್ ತೊಗೊಂಡಷ್ಟು ತಲೆ ಒಂದು ಹೇಳ್ತಾರೆ ಅವ್ರು, ಅವ್ರಿಗೇನು ತ್ರಾಸಿಲ್ಲೇ ಇಲ್ಲ. ಅಡ್ವೈಸರ್ ಯಾವತ್ತೂ ತೊಂದರೆಗೆ ಸಿಕ್ಕಾಕೊಳ್ಳೋದಿಲ್ಲ, ಸಿಕ್ಕಾಕೊಳ್ಳೋರು ಇವರೇ.
ಎಸ್ ಕರೆಕ್ಟ್ ಬಂತು ಇಲ್ಲ ಮತ್ತು ಅಲ್ಲಿಗೆ ಬಂತು. ತಮ್ಮೊಳಗೆ ಯಾರು ಟ್ರೈ ಮಾಡ್ಬೋದಾ? ಬರ್ರಿ, ಏನು ತೊಂದರೆ ಇಲ್ಲ. ನೀವೇನು ಮಾಡಿದರೂ ಸಫರ್ ಆಗೋದು ಅವರೇ, ನಿಮಗೇನಾಗೋದಿಲ್ಲ. ಬರ್ರಿ 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 ಸರ್. ಹಂಗಿಲ್ಲ ರೀ ಸರ್, ಕೈ ತೆಗಿಯಂಗಿಲ್ಲ ಸರ್. ನೀವು ಈ ಕಡೆ ಬರ್ರಿ ಸರ್, ಅಂದರೆ ನೀವೇನು ಮಾಡ್ತೀರಿ ಅಂತ ಗೊತ್ತಾಗ್ತದೆ ಅವರಿಗೆಲ್ಲ. ಈ ಸೈಡ್ ಬರ್ರಿ ಸರ್, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಅಲ್ಲಿ ನೀವು ಈ ಕಡೆ ಬರ್ರಿ, ಅಂದ್ರೆ ನೀವೇನು ಮಾಡ್ತೀರಿ ಅಂತ ಗೊತ್ತಾಗ್ತದೆ ರೀ. ವೆರಿ ಗುಡ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಹಾಂ ಕರೆಕ್ಟ್, ಹೊಸದು ಹೇಳ್ತಾರೆ ಸರ್, ಮಾಡಿರಿ. ಅಡ್ವೈಸರ್ ಕರೆದ ನಾನು ಮತ್ತೆ ಅವ್ರು ಹೇಳ್ದಂಗೆ ಕೇಳಬೇಕಲ್ಲ. ಎಸ್ ಕರೆಕ್ಟ್. ಕಡಿಗೆ ಯಾವುದೂ ಆಗಲಿಲ್ಲ ಅಂದ್ರೆ ಇದು ಮಾಡಿಬಿಡೋದು ಆರಾಮಾತ. ಯಾ ಇಬ್ಬರು ಒಂದೇ ಸಲ ಮಾಡಿದ್ರೆ ಹಂಗೆ ಚಲೋ ಅಲ್ಲ? ಟ್ರೈ ಮಾಡಿ ನೋಡ್ರಿ ಸರ್. ಯಾರು ಹೆಲ್ಪ್ ಮಾಡ್ತೀರಿ ಇನ್ನೊಂದಿಬ್ಬರು? ಜಾಸ್ತಿ ಜನ ಬಂದಷ್ಟು ಕನ್ಫ್ಯೂಷನ್ ಜಾಸ್ತಿ ಇರ್ತದೆ. ಎಸ್, ಇದು ಹೊಸದಿದು, ಕರೆಕ್ಟ್ ಮಾಡಿರಿ ಸರ್. ಹಾಂ ಎಸ್, ವೆರಿ ಗುಡ್ ವೆರಿ ಗುಡ್. ಎಸ್ ಎಸ್, ಡನ್ ಡನ್ ಡನ್. ಇನ್ನೂ ಕಾಂಪ್ಲಿಕೇಟೆಡ್ ಜಾಸ್ತಿ ಆಗ್ತದೆ. ಎಸ್, ಈಗಿನ್ನ ಭಾರಿ ಕಾಂಪ್ಲಿಕೇಟೆಡ್ ಆಗ್ತದೆ. ಏನು ಬೇಕಾದ್ ಮಾಡಿರಿ ಸರ್. ಹಗ್ಗ ಬಿಚ್ಚಂಗಿಲ್ಲ ಸರ್, ಹಗ್ಗ ಬಿಚ್ಚಂಗಿಲ್ಲ. ಅದು ಚಲೋ ಇದಾರ. ನಮ್ಮ ಹಗ್ಗ ನಾವು ಬಿಚ್ಕೊಳಕ್ಕೆ ಏನು ತ್ರಾಸ ಅಂತಾರೆ ಅವರು. ಅದು ಬಿಚ್ಚಂಗಿಲ್ಲ, ರೂಲೇ ಹಂಗದ ಹಗ್ಗ. ಎಸ್, ಅಟ್ಲೀಸ್ಟ್ ಮೊದಲಿನ ಜಾಗಕ್ಕೆ ಬಂದರು. ಟೈಮ್ ಕಡಿಮೆ ಇರೋದ್ರಿಂದ ನಾನು ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತದಲ್ಲಪ್ಪ. ಬರ್ರಿ ಬರ್ರಿ ಮಾಡಿರಿ, ಅವ್ರಿಗೆ ಗೊತ್ತದ ಅಂತ. ಯಾಕೆ ಅವ್ರು ನಿಮ್ಗೆ ಹೇಳಿ ಕಳಿಸಿದ್ರು? ಸೊ ದಟ್ ನೋಡಿದ್ರೆ ಗೊತ್ತಾಗ್ತವ್ರು. ಕರೆಕ್ಟ್ ಸರ್. ಹೆಂಗೆ ಸರಿಸ್ತೀರಿ? ಕೈಯಿಂದ ಹೊರ ತೆಗಂಗೆ ಇಲ್ರಿ ಅದು ಹೆಂಗೆ ಇಲ್ಲ. ಅದಕ್ಕಿಂತ ಬೇರೆ ಏನ್ರಿ ಗೊತ್ತದಪ್ಪ? ಬಾ ಬಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಲ್ಲ, ಹೀ ನೋಸ್, ಅವ್ನು ಗೊತ್ತದ ಪಾಪ ಹೆಂಗೆ ಮಾಡ್ತಾ ಗೊತ್ತದ ಅವ್ರಿಗೆ. ಮಾಡಿರಿ, ಅವ್ರು ನಂಬೇಕು ಸರ್ ನೀವು. ಆ ಕಡೆ ಬರ್ರಿ, ಆ ಕಡೆ ಬರ್ರಿ. ಹಾಂ ವೆರಿ ಗುಡ್ ವೆರಿ ಕರೆಕ್ಟ್. ಎಸ್ ಕರೆಕ್ಟ್. ನನಗೆ ಗೊತ್ತಾಗ್ತದೆ, ನೋಡಿದ ಕೂಡಲೇ ಗೊತ್ತಾಗ್ತದೆ ಕರೆಕ್ಟ್ ಗೊತ್ತದ ಅವ್ರಿಗೆ ಅಂತ ತಿಳ್ಕೊಂಡು. ಎಸ್ 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 ಗೊತ್ತದ. ವೆರಿ ಗುಡ್, ಬಂತದು. ಎಸ್ 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 ಎಸ್. 1 ಮಿನಿಟ್ ಬಿಚ್ಚಬೇಡ್ರಿ ಸರ್. ಕರೆಕ್ಟ್ ತೋರಿಸಿದ್ರೆ ಅವ್ರು ಹೆಂಗೆ ಬಿಡೋದು ಅಂತ ಹೇಳಿ ಗೊತ್ತಾಗ್ತಲ್ಲ ಸರ್? ಗೊತ್ತಾಗ್ತಲ್ಲ ನೋಡಿ, ಕೊಡ್ರಿ ಸರ್. ಅವ್ರಿಗೆ ಗೊತ್ತಾಗ್ತಂತ ಈಗ. ಬಿಡಿಸ್ಕೋರಿ ಸರ್. ಯಾಕಂದ್ರೆ ಗೊತ್ತಾಯ್ತು ಅನ್ಸ್ಬಿಡುತ್ತೆ ನೋಡಿದಾಗ. ಮಜಾ ನೋಡ್ರಿ ಹೆಂಗದ ಪರಿಸ್ಥಿತಿಗೆ. ಲಾಟ್ರಿ ಅದು, ಬಂದ್ರೆ ಬಂತು, ಇಲ್ಲಾಂದ್ರೆ ಇಲ್ಲ. ಅದೇನಾಗ್ತದೆ, ಮತ್ತೊಬ್ಬರು ಮಾಡಿದಾಗ ಭಾಳ ಚಂದ ಅನ್ನಿಸ್ತದೆ. ಅಷ್ಟು ಸುಲಭದಲ್ಲ, ಇಷ್ಟದು ಗೊತ್ತಿಲ್ಲ ಅನ್ನೋರಿಗೆ ಅಂತೀರಿ ನೀವು. ಬರ್ರಿ, ಅದು ಹಂಗೆ ಹಿಡಿತದೆ ಮತ್ತೆ. ಯಾಕಂದ್ರೆ ಒಂದೇ ಸಲ ಬಂದಿಲ್ಲ ಅವ್ರಿಗೆ, ನೋಡ್ಯಾರ ಅವ್ರು ಮೊದಲು. ಎಸ್ ಎಸ್ ಎಸ್. ನಿಮಗೆ ಗೊತ್ತಾಗ್ತೀರಿ ಸರ್? ನಿಮಗೆ ಗೊತ್ತಾತಲ್ಲ? ಬರ್ರಿ ಸರ್, ನೀವು ಟ್ರೈ ಮಾಡಿ ಸರ್. ಇದು ಒಂದು ಸಿಂಪಲ್ ಇಲ್ಲ ಅಂದರೆ ಲಾಟ್ರಿ ಮಾಡೋದಲ್ಲ. ಒಂದು ಹೇಳ್ಬಿಡ್ತೀನಿ ಸರ್. ಕೈ ಅಗಲ್ ಮಾಡಿ ಸರ್, ಅಗಲ್ ಮಾಡಿ ಸರ್. ಇದು ಯಾಕೆ ಹೆಂಗೆ ಮಾಡಿದೆ ಅಂತಂದರೆ, ಇಬ್ಬರು ಕರೆಕ್ಟ್ ಮಾಡ್ಯಾರ ಅವ್ರು. ಗಂಟು ಕಟ್ಟಿದಾಗ ನೋಡಿದ್ರು, ಬರ್ಬನಿ ಸರ್ ನೋಡಿದ್ರು ಹಗ್ಗ ಹಿಂಗೆ ಮ್ಯಾಲೆ ಬಂದು ಹಿಂಗೆ ಕೆಳಗೆ ಹೋಗ್ಯದ ಹಿಂಗೆ ಅಲ್ಲ. ನಿಮ್ಮದು ಹಿಂಗೆ ಹಗ್ಗ ಹಿಂಗೆ ಬಂದು ಕೆಳಗೆ ಹೋಗ್ಯದ. ಇವ್ರಿಗೇನು ಅನ್ನಿಸ್ತು, ಹಿಂಗೆ ಒಳಗೆ ಹೋಗಿ ಬಂದುಬಿಟ್ರೆ ಆಗ್ತದೆ ಅಂತ ಅನ್ನಿಸ್ತು. ಇವ್ರಿಗೂ ಹಾಗೆ ಅನ್ನಿಸ್ತು, ಹಿಂಗೆ ಒಳಗೆ ಹೋಗಿ ಬಂದ್ರೆ ಆಯಿತು ಅಂತ. ಪರಿಹಾರ ಇಲ್ಲದ ಅಂತ ಅನ್ನಿಸ್ತು ಇಬ್ಬರಿಗೂ ಅಲ್ಲ. ಪರಿಹಾರ ಇಲ್ಲೇ ಅದ ಅನ್ನಿಸ್ತು. ಪರಿಹಾರ ಇಲ್ಲಿಲ್ಲ.
ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಗಮನಿಸ್ರಿ, ಯಾವುದೇ ಸಮಸ್ಯೆ ಒಳಗೆ ಸಿಕ್ಕಾಗ 2 ಥರದ ಪರಿಹಾರ ಇರ್ತಾವೆ. ಒಂದು ನೋಡ್ಲಿಕ್ಕೆ ಪರಿಹಾರ ಥರ ಕಾಣಿಸ್ತದ, ಇನ್ನೊಂದು ಖರೆ ಪರಿಹಾರ ಅದ. ಆದರೆ ಭಾಳ ಸಲ ನಾವೇನು ಪರಿಹಾರದಂಗೆ ಕಾಣಿಸ್ತದ ಅಂತ ಹೋಗ್ತೀವಿ, ಪರಿಹಾರ ಇರುವುದಿಲ್ಲ ಅಲ್ಲಿ. ನಿಜವಾಗ್ಲೂ ಏನು ಮಾಡಬೇಕು, 1 ಮಿನಿಟ್ ಟೈಮ್ ಕೊಡಬೇಕು. ಅವಸರ ಮಾಡ್ಲಿಕ್ಕೆ ಹೋಗ್ಬೇಡ, 1 ಮಿನಿಟ್ ಟೈಮ್ ಕೊಡ್ರಿ. ಇದು ಹಿಂಗೆ ಮಾಡಿದ್ರೆ ಏನಾಗ್ತದೆ ಅಂತ ವಿಚಾರ ಮಾಡಬೇಕು. ಪರಿಹಾರ ಇಲ್ಲೇ ಇಲ್ಲ, ಅದು ಕೈಗಲ್ಲಿ ಮಾಡಿರಿ ಸರ್, ಪರಿಹಾರ ಇಲ್ಲದ. ಈಗ ಒಂದು ಉದಾಹರಣೆ ಹೇಳಬೇಕು. ಕಲ್ಪನೆ ಮಾಡ್ಕೊರ, ನಾಟಕ ಥಿಯೇಟ್ರಿಗೆ ಹೋಗಿರಿ ನೀವು, ದೊಡ್ಡ ಥಿಯೇಟ್ರ್, ಇಲ್ಲಿ ಹಂಗೇನೆ ಅಲ್ಲೊಂದು ದೊಡ್ಡ ಬಾಗಿಲದ ಹಿಂದೆ, ಆ ಬಾಗಿಲಲ್ಲಿ ಬಂದು ಕೂತೀರಿ. ಈ ಸ್ಟೇಜ್ ಅದ, ಸ್ಟೇಜ್ 2 ಕಡೆ 2 ರೂಮ್ ಅವ, ಗ್ರೀನ್ ರೂಮ್ ಅಂತಾರೆ, ಮೇಕಪ್ ಮಾಡ್ಲಿಕ್ಕೆ ಇಟ್ಟಿರ್ತಾರೆ. ಪ್ರತಿಯೊಂದು ಗ್ರೀನ್ ರೂಮ್ ಹೊರಗೆ ಹೋಗ್ಲಿಕ್ಕೆ ಒಂದು ಬಾಗಿಲು, ಸಣ್ಣ ಬಾಗಿಲದ. ನೀವು ನಾಟಕ ನೋಡ್ಲಿಕ್ಕೆ ಹತ್ತೀರಿ, ಮುಂದಿನ 10 ಸಾಲಿನಾಗ ಕೂತೀರಿ ನೀವು. ಭರ್ಜರಿ ನಡೆದ ನಾಟಕ, ಯಾರೋ ಓದಿರಿದ್ರು, ಬೆಂಕಿ ಬೆಂಕಿ ಬೆಂಕಿ, ಓಡ್ರಿ ಹೊರಗೆ ಎಲ್ಲರೂ ಅಂದರು. ಎಲ್ಲರೂ ಎಲ್ಲಿ ಓಡ್ತಾರೆ? ಬಿಗ್ ಡೋರ್ ಅಲ್ಲ, ತಲೆ ಕೂತ್ಬಿಟ್ಟದ, ದೊಡ್ಡ ಬಾಗಿಲದ ಅಂತ. ಎಷ್ಟೇ ದೊಡ್ಡ ಬಾಗಿಲಿದ್ರು 1000 ಮಂದಿ ಒಂದೇ ಸಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಟ್ಯಾಂಪೀಡ್, ಕಾಲು ತೊಳಿತ ಹಾಗೆ ಆಗ್ತದೆ. ನೀವು ಖರೆ ಶಾಣೆ ಆಗಿದ್ರೆ ಮುಂದಿನ 10 ಸಾಲಿನವ್ರು ಎಲ್ಲಿ ಓಡಬೇಕು? ಗ್ರೀನ್ ರೂಮ್ಗೆ ಓಡಬೇಕು. ಎಷ್ಟೇ ಸಣ್ಣ ಬಾಗಿಲಿದ್ರು 10 ಮಂದಿ 20 ಮಂದಿ ಆರಾಮ್ ಪಾರಾಗಿ ಹೋಗ್ತಾರೆ. ಅಂದರೆ ಪರಿಹಾರ ಅಲ್ಲಿಲ್ಲ, ಪರಿಹಾರ ಇಲ್ಲದ. ಇದೇ ರೀತಿ ನಾನು ಇದು ಮಾಡಿದ ಆಟ ಹೆಂಗೆ, ನಂದು ಅಲ್ಲಿದ್ದ ಆಟ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನವ್ರು ಮಾಡ್ತಾರೆ, ಅದನ್ನು ಬಳಸ್ಕೊಂಡದ್ದು. ಅದನ್ನು ಇದು ಹಾಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಮಾಡಿದ್ರಲ್ಲ, ಇವ್ರು ಬಂತು, ಅಕಸ್ಮಾತ್ ಇನ್ನೊಂದು ಹ್ಯಾಂಡಿಗೆ ಟ್ರೈ ಮಾಡಿದರೆ ಬರ್ತಿರ್ಲಿಲ್ಲ ಅದು. ದಯವಿಟ್ಟು ಗಮನಿಸ್ರಿ, ಇದು ಹೆಂಗೆ ಅದಂತ ಕೈ ಆಗಲಿ ಮಾಡಿಸಿ. ಇದು ಮ್ಯಾಲೆ ಒಂದು ಹಗ್ಗದಲ್ಲ, ಮ್ಯಾಲಿನ ಹಗ್ಗ, ಇದು ನಿಮಗೆ ಮ್ಯಾಲಿನ ಹಗ್ಗ, ಇದು ಕೆಳಗಿನ ಹಗ್ಗ. ಈ ಮ್ಯಾಲಿನ ಹಗ್ಗ ಯಾವ ಕೈ ಕಡೆ ಹೋಗ್ತದೆ ನೋಡ್ಬೇಕು ನಾವು. ಈ ಹಗ್ಗ ಪಾಟೀಲ್ ಸಾಹೇಬ್ರು ಬಲಗೈ ಕಡೆ ಹೋಗ್ತದೆ. ಹಿಂಗೆ ಹಿಡ್ಕೊಬೇಕು, ಹಿಂಗೆ ತಿರುಗಿಸ್ಬಾರ್ದು, ತಿರುಗಿಸಿದ್ರೆ ಹೋತು ಮತ್ತದು. ಹಿಂಗೆ ಹಿಡ್ಕೊಂಡು ಕೈ ಕೆಳಗೆ ಹಾಸಿ, ಬೆರಳಿನ ಮೇಲೆ ಹಾಸಿ ಹಿಂಗೆ ತಗೊಂಡ್ರೆ ಹೊರಗೆ ಬರ್ತದೆ. ಕೈ ಕೆಳಗೆ ಬೆರಳಿನ ಮೇಲೆ ಹಾಸಿ ತೆಗಿಬೇಕು. ಕೆಲವ್ರು ಏನು ಮಾಡ್ತಾರೆ, ನೋಡಿರ್ತಾರೆ ಕೈ ಹತ್ತಿರ ಅದ ರೀ, ಇಲ್ಲೆಲ್ಲೋ ಅದ ಅದು ಅಂಥೇಳಿ ಹಿಂಗಿಂದ ಹಾಯಿಸ್ತಾರೆ, ಕೆಟ್ಟ ಗಂಟು ಬೀಳ್ತದೆ, ಪಾರಾಗೋದೇ ಇಲ್ಲ ಅದು. ಇದು ಒಂದೇ ಸಲ ನೋಡಿದರೆ ಬರುವುದಲ್ಲದು. ಮನೆಯಾಗ ಹೋಗಿ ಪ್ರಾಕ್ಟೀಸ್ ಮಾಡಿರಿ. ಬಿಚ್ಚಿಬಿಡ್ರಿ ಸರ್, ಬಿಚ್ಚಿಬಿಡ್ರಿ ಸರ್. ಪ್ರಾಕ್ಟೀಸ್ ಮಾಡೋದು ಗೊತ್ತದಲ್ಲ. ಗಗ್ಗ ಕಟ್ಕೋರಿ. ಯಾರು ಸಿಗಲಿಲ್ಲ ಅಂದರೆ ಗಂಡ ಹೆಂಡತಿ ಕಟ್ಕೋಬೇಕು ಅದನ್ನು. ಕೈ ಬಿಡಿಸ್ಕೊಂಡ್ರು ಖುಷಿ, ಬಿಡಿಸ್ಕೊಳ್ತಿದ್ರು ಖುಷಿ, ಇಂಥ ಆರಾಮಿರ್ತದೆ. ಈ ಯಾಕೆ ಹೇಳಿದೆ ಅಂದರೆ, ಪರಿಹಾರ ನೋಡಿದ ಹಾಗೆ ಇರುವುದಿಲ್ಲ, ಬೇರೆ ಇರ್ತದೆ ಅಂತ ಹೇಳಬೇಕು. ಆದ್ದರಿಂದ ಯಾವುದೇ ಸಮಸ್ಯೆ ಒಳಗೆ ದಿನನಿತ್ಯ ಸಮಸ್ಯೆಗಳು ಬರ್ತಾವೆ ನಿಮಗೆ. ಆದ್ದರಿಂದ ಕೆಲವ್ರು ಏನು ಮಾಡ್ತಾ ಗೊತ್ತೇನು ರೀ, ನನಗೆ ಗೊತ್ತದ್ರಿ 1994ದಾಗ ಹಿಂಗೆ ಆಗಿತ್ತದು. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಆಗೋದಿಲ್ಲದು. 1994 ಬೇರೆ, ಈಗ ಬೇರೆ. ಒಬ್ಬ ಮನುಷ್ಯ ಇದ್ದ, ಅವನು ಎಮ್ಮಿಗೆ ರೋಗ ಬಂದ್ಬಿಡ್ತು, ಜ್ವರ ವಿಪರೀತ ಎಮ್ಮಿಗೆ. ಅವಂದ ಏನು ಮಾಡಬೇಕಪ್ಪ ತಿಳಿಲಿಲ್ಲ. ನೆನಪಾತು, ನನ್ನ ಗೆಳೆಯ ಒಬ್ಬ ಇದ್ದಾನ, ಅವನದು ಒಂದು ಎಮ್ಮಿತ್ತು, ಅದಕ್ಕೂ ಹಿಂಗೆ ಜ್ವರ ಬಂದಿತ್ತು, ಏನೋ ಔಷಧ ಕೊಟ್ಟಿದ್ದ. ಹೋದ, ನೀನು ಎಮ್ಮಿಗೆ ಏನು ಕೊಟ್ಟಿದ್ಯೋ ಅಂತ ಕೇಳ್ದ. ಏನು ಮಾಡ್ತೀವಿ ಬಿಡ ಅಂದವ. ಅದಂತೆ ಗೆಳೆಯನೋ ನೀನು, ಎಮ್ಮಿಗೆ ಜ್ವರ ಬಂದಾಗ ಏನು ಕೊಟ್ಟಿದ್ದಿ? ಬ್ಯಾಡ ಬಿಡೋ ಅಂದ. ಹೇಳೋ ಅಂದವ. ನೀ ಹಠ ಹಿಡಿದ್ರೆ ಹೇಳ್ತೇನಪ್ಪ. ನಾ ಏನು ಮಾಡಿದ್ದೆ, ಅರ್ಧ ಲೀಟ್ರ್ ಟರ್ಪೆಂಟೈನ್ ಆಯಿಲ್ ಕುಡಿಸಿದ್ದೆ ಅದಕ್ಕೆ ಅಂದ. ಎಮ್ಮಿಗೆ ಟರ್ಪೆಂಟೈನ್ ಆಯಿಲ್ ಅಂದ, ಅದೇ ಕುಡಿಸಿದ್ದೆ ನಾನು ಅಂದ. ಇವು ಬರ್ಬೇಕಾದ್ರೆ ವಿಚಾರ ಮಾಡ್ದ, ಅವನ ಎಮ್ಮಿಗೆ 3 ದಿವಸ ಜ್ವರ ಬಂದಿತ್ತು, ನನ್ನ ಎಮ್ಮಿಗೆ 6 ದಿವಸ ಆತು ಬಂದು. ಅರ್ಧ ಲೀಟ್ರ್ ಹೆಂಗೆ ಸಾಕಾಗ್ತದೆ? 1 ಲೀಟ್ರ್ ಕುಡಿಸ್ಬಿಟ್ಟ ಪಾಪ ಹಾಕಿ. ಅರ್ಧ ತಾಸಿಗೆ ಒದ್ದಾಡಿ ಸತ್ತು ಹೋತೆ ಎಮ್ಮಿ. ನೀವು ಹೋದ, ಗೆಳೆಯನ ಕುತಿ ಹಿಡ್ದ, ಏನಲ್ಲಿ ಏನು ಹೇಳ್ತೀನಿ ನೀನು, ಟರ್ಪೆಂಟೈನಲ್ಲಿ ಕುಡಿಸಿದೆ ಅಂತ ಹೇಳಿದಿ, ನಾ ಕುಡಿಸಿದೆ, ಎಮ್ಮಿ ಸತ್ತು ಹೋತು ಅಂದಂತ. ಕೈ ಬಿಡಂದವ. ನೀ ಏನು ಕೊಟ್ಟಿ ಅಂತ ಅಷ್ಟೇ ಕೇಳಿದ ಹೌದಲ್ಲ ನೀ? ನಾನು ಎಮ್ಮಿಗೆ ಏನಾತಂತ ಕೇಳಿದ್ದೆ ನೀನು? ನನ್ನ ಎಮ್ಮಿನೂ ಸತ್ತು ಹೋಗಿತ್ತು. ಇದು ಹಿಂದಿನ ಕೇಳಿದಾಗ ಆಗೋದು ಹಿಂಗೆ. 1994ದಾಗ ಹಂಗಾಗಿತ್ತು, 98ನಾಗ ಆಗಿತ್ತು. ಬೇಡ, ಇವತ್ತಿಗೆ ನಾನು ಬೇರೆ ರೀತಿಯೇ ವಿಚಾರ ಮಾಡಬೇಕು. ಇನ್ನೊಂದು ಭಾಳ ಮಜಾ ಅದ ಎಕ್ಸಸೈಸ್. ಯಾರ್ಯಾರ 3 ಮಂದಿ ಬರ್ತೀರಿ ಸ್ಟೇಜ್ ಮೇಲೆ? ಬರ್ರಿ, ಮಜಾ ಎಕ್ಸ್ಪರಿಮೆಂಟ್. ಕೈ ಕಟ್ಟೋದಿಲ್ಲ ಈಗ, ಬೇರೆ ಅದು. 3 ಜನ ಲಘು ಬರ್ರಿ, ಟೈಮ್ ಸೇವ್ ಆಗ್ತದೆ. ಯಾರ್ಯಾರು 3 ಮಂದಿ ಬರ್ರಿ. 4 ಮಂದಿ ಬಂದರೂ ಅಡ್ಡಿ ಇಲ್ಲ ನನಗೆ. ಅಲ್ಲ ಬರ್ರಿ, ದಯವಿಟ್ಟು ಬರ್ರಿ. ಯು ಆರ್ ಆಲ್ ವಂಡರ್ಫುಲ್ ವಾಲಂಟಿಯರ್ಸ್. ಐ ಸೇ ಪ್ಲೀಸ್ ಕಮ್, ಬರ್ರಿ. ಮಜಾ ಅದ ಕಲೀಲಿಕ್ಕೆ. ಅಲ್ಲಿ ಕೂತು ನೋಡೋದಕ್ಕಿಂತ ಇಲ್ಲಿ ಭಾಗವಹಿಸೋದು ಭಾಳ ಮಜಾ ಇರ್ತದೆ. ನಾನು ಚೀಲ ಇಲ್ಲ, ಕೆಂಪು ಚೀಲ. ಓಕೆ, ಐ ರಿಕ್ವೈರ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದೇರ್. ನನ್ನ ಕಿಟ್ನಾಗ 1-2 ಬ್ಯಾಗ್ ಕೊಡ್ರಿ. ಕೆಂಪು ಚೀಲ ಕೊಡ್ರಿ, ಬ್ಯಾಗ್ ಅದು.
ಬರೀ ಸರ್. ಅವ್ರಿಗೆ ಕೊಡೋದಕ್ಕಿಂತ ಮೊದಲು ಇದೇನು ಅಂತ ಹೇಳಿಬಿಡ್ತೀನಿ. ಇದೊಂದು ಪ್ಲಾಸ್ಟಿಕ್ ಡಬ್ಬಿ ಮ್ಯಾಚ್ ಬಾಕ್ಸ್ ಇದ್ದಂಗೆ ಅದು. ಇದಕ್ಕೆ ನಾನು ಪಿಗ್ಗಿ ಬ್ಯಾಂಕ್ ಮಾಡೀನಿ. ಪಿಗ್ಗಿ ಬ್ಯಾಂಕ್ ಗೊತ್ತಲ್ಲ, ಒಂದು ತೂತ್ ಮಾಡೀನಿ, ಕಾಯಿನ್ ಹಾಕ್ಬೋದು ಒಳಗೆ, ಇದ್ರೊಳಗೆ ಈ ಮಾಡಿ ಹಿಂಗೆ ತೆಗಿಬೇಕು. ಒಳಗೆ ಒಂದು ಡ್ರಾಯರ್ ಇರ್ತದೆ, ತೆಗಿಬೇಕು. ಆದ್ರೆ ಉಗುರು ಹಾಕಿ ಜೋರಾಗಿ ಹೊಡೆದು ಬಡದು ಮಾಡಬೇಡ್ರಿ. ನಿಮ್ಗೆ ಭಾಳ ಸಲದ ಹೊಡಿದು ಬಡಿದು ಭಾಳ ಸರಳ ಇರ್ತದೆ, ಹಂಗೆ ಹೊಡಿಲಿಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ತೆಗೆದಿನ ಹೆಂಗೆ ಡ್ರಾಯರ್ ತೆಗಿಬೇಕು, ಒಳಗಿಡ್ಬೇಕು. ಹಿಂಗೆ ತೆಗೀರಿ ಸರ್. ಒಮ್ಮೆ ತೆಗೆದು ತೋರಿಸ್ಲೇನು? ತೋರಿಸ್ಬಿಡ್ತೀನಿ. ಈ ಪಿಗ್ಗಿ ಬ್ಯಾಂಕ್ ಮರಿಬೇಡ್ರಿ. ನೀವು ಏನು ಮರ್ತರು ಪಿಗ್ಗಿ ಬ್ಯಾಂಕ್ ಮರ್ತ್ರ ಬರೋದಿಲ್ಲ. ಅದು ಪಿಗ್ಗಿ ಬ್ಯಾಂಕ್ ಗೊತ್ತಿತ್ತಂದ್ರೆ ಅಗ್ದಿ ಸರಳ ತೆಗಿಬೋದು, ಹಿಂಗೆ ಏನೂ ತ್ರಾಸೇ ಇಲ್ಲ. ಬಾಕ್ಸ್ ಅವ್ರ ಕಡೆನೇ ಇದೆ, ನನ್ನ ಕಡೆ ಇಲ್ಲ. ನಿಮಗೂ ತೋರಿಸ್ಬಿಡ್ಲೇನು ಸರ್ ಒಮ್ಮೆ? ಯಾಕಂದರೆ ಪಾಪ ಅವ್ರು ತೋರಿಸಿ ನಮಗೆ ತೋರಿಸಿ. ಪಿಗ್ಗಿ ಬ್ಯಾಂಕ್ ಮರ್ತ್ರ ನಿಮ್ಗೆ ಬರೋದಿಲ್ಲ, ಅದು ಹೇಳ್ಬಿಡ್ತೀನಿ. ಪಿಗ್ಗಿ ಬ್ಯಾಂಕ್ ಮರ್ತ್ರ ಬರೋದಿಲ್ಲ. ಭಾಳ ಸುಲಭದ ನೋಡ್ರಿ, ಏನೂ ತ್ರಾಸೇ ಇಲ್ಲಪ್ಪ. ಯಾವ್ದ್ಯಾಕೆ ಕಷ್ಟಪಡ್ತೀರೋ ಗೊತ್ತಾಗೋದು ನನಗೆ. ಹಾಂ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾವು ತೋರಿಸ್ತೀವಿ ಒಂದು ಸಲ, ತೋರಿಸ್ಬಿಟ್ಟು. ಯಾಕಂದರೆ ಒಂದು ಸಲ ತೋರಿಸ್ಬಿಟ್ರೆ ಕಣ್ಣಾಗಿ ಕೊಡ್ತದೆ ನಿಮ್ಗೆ. ಪಿಗ್ಗಿ ಬ್ಯಾಂಕ್ ಮರಿಬಾರ್ದು ಅಷ್ಟೇ. ಎಷ್ಟು ಆರಾಮದ ನೋಡ್ರಿ, ಏನು ತ್ರಾಸೇ ಇಲ್ಲ ಅದು, ಎಷ್ಟು ಆರಾಮದ. ನಿಮ್ಗೊಂದು ತೋರಿಸಿಲ್ಲ ನಾ ಇನ್ನು. ಈ ಪಿಗ್ಗಿ ಬ್ಯಾಂಕ್ ಮರಿಬೇಡ್ರಿ, ಭಾಳ ಈಸಿ ತೆಗೆದು ನೋಡ್ರಿ, ಎಷ್ಟು ಆರಾಮದ. ಯಾಕೆ ಕಷ್ಟಪಡ್ತಾರೆ ನಾವು? ಬಾಕ್ಸ್ ಅವ್ರ ಕಡೆನೇ ಅದನ, ಮತ್ತು ನನ್ನ ಕಡೆ ಜಾದು ಅಲ್ಲ, ಏನೂ ಅಲ್ಲ. ಇದು ಭಾಳ ಒತ್ತಬೇಡ್ರಿ ಸರ್, ಮುರಿದು ಹೋಗ್ತದೆ. ಹಾಂ, ಕರೆಕ್ಟ್ ಸರ್ ಹೇಳ್ತಾರೆ ನೋಡಿ. ಟ್ಯಾಪ್ ಮಾಡಿರಿ, ಟ್ಯಾಪ್ ಮಾಡಿರಿ. ಇಲ್ಲ, ಭಾಳ ಕಷ್ಟಪಡ್ತೀರಪ್ಪ ಯಾಕೋ ನೀವು. ಒಂದು ಸಲ ತೋರಿಸ್ತೀನಿ ಕೊಡ್ರಿ ಸರ್. ಇದು ಪಿಗ್ಗಿ ಬ್ಯಾಂಕ್ ಅದಲ್ಲ, ಭಾಳ ಸುಲಭ ಅದು, ಎಷ್ಟು ಈಸಿ ಅದ, ಏನಿಲ್ಲ ಇಲ್ಲಿದ್ರಾಗ, ಅಗ್ದಿ ಸುಲಭ. ಈಗ ಟೈಮ್ ಕಮ್ಮಿ ಇರುತ್ತೆ ಅಂತ ತೋರಿಸ್ಬಿಡ್ತೀನಿ ಅದು ಹೆಂಗೆ ಅಂತ. ಇದು ಯಾಕೆ ಹೇಳ್ತೀವಿ ಮಾಡಿದೆ ಅಂದರೆ, ಇದನ್ನು ನಾವು ಸಾಮಾನ್ಯವಾಗಿ ನಾವೇನಾದ್ರು ಚೆನ್ನಾಗಿ ಮಾಡಿದಾಗ, ಚಲೋ ಕೆಲಸ ಮಾಡಿದಾಗ ಅದು ನೆನಪಿಟ್ಕೋತೀವಿ, ಹಂಗೆ ಮಾಡಿದ್ವಲ್ಲ ಅಂತ ತಿಳ್ಕೊಂಡು. ನಿಮ್ಮ ಯಶಸ್ಸಿಂದ ಎಷ್ಟು ಕಲಿತೀರೋ ಅದಕ್ಕಿಂತ ಹೆಚ್ಚಿಗೆ ನಿಮ್ಮ ವೈಫಲ್ಯದಿಂದ ಜಾಸ್ತಿ ಕಲಿತೀರಿ. ಎಲ್ಲಿ ಫೇಲ್ ಆಗಿರ್ತೀವಿ ಅದು ಜಾಸ್ತಿ ಕಲಿತೀವಿ ನಾವು. ಅದಕ್ಕೆ ಡಾಕ್ಟರ್ ಕಲಾಂ ಹೇಳೋರು, ಡೋಂಟ್ ಲೀಡ್ ಓನ್ಲಿ ಸಕ್ಸಸ್ ಸ್ಟೋರೀಸ್, ರೀಡ್ ಫೇಲ್ಯೂರ್ ಸ್ಟೋರೀಸ್. ಸಕ್ಸಸ್ ಸ್ಟೋರೀಸ್ ಗಿವ್ ಯು ಮೆಸೇಜ್, ಬಟ್ ಫೇಲ್ಯೂರ್ ಸ್ಟೋರೀಸ್ ಗಿವ್ ಯು ಲೆಸನ್ ಆಫ್ ಲೈಫ್ ಅಂತ. ಅವ್ರ ಜೋಡಿ, ಮಹಾತ್ಮರ ಜೋಡಿ 15 ವರ್ಷ ಬದುಕುವಂಥ ಭಾಗ್ಯ ನನಗಿತ್ತು. ಭಾಳ ಸಲ ಅವ್ರ ಜೋಡಿ ಇದ್ದು ಅವ್ರು ಕರ್ನಾಟಕ ಬಂದಾಗೆಲ್ಲ ಅವ್ರ ಭಾಷಣ ವೆರಿ ಗುಡ್ ವೆರಿ ಗುಡ್. ಹೆಂಗೆ ತೆಗೆದ್ರೆ ಹಾಕ್ಬಿಟ್ರಿ ಸೊಳಗೆ ನಮ್ಮೆ. ಎಷ್ಟು ತೆಗೀರಿ ಸರ್, ಹಾಕ್ಲಿಕ್ಕೆ ಬರೋಲ್ತಲ್ಲ ಅದು. ರಿಟೈರ್ ಆಗ್ತದೇನು? ಇದು ಒಳ್ಳೆ ಪ್ರಾಬ್ಲಮ್. ಇದು ತೆಗಿಲಿಕ್ಕೆ ಬಂತು, ಹಾಕ್ಲಿಕ್ಕೆ ಬರೋಲ್ತು. ಕೊಡ್ರಿ ಸರ್, ಹಾಕ್ತೀನಿ ಕೊಡ್ರಿ. ಭಾಳ ಸುಲಭದ, ಹಾಕಿ ಕೊಡ್ತೀನಿ, ತೆಗೀರಿ ಸರ್. ಹಂಗೆ ಜಾಡಿಸ್ಬೇಡ, ನಾ ಹೇಳಿ ಜಾಡಿಸ್ಬೇಡ ಅಂತ. ಇವರು ಅದು ಏನು ಕೊರೋಕೆ ಶಿಕ್ಷಾ ಕೊಟ್ಟರು ಬಂತದ್ದು. ಇದು ಬಂದದ್ದು ನನಗೆ ಕಲ್ತದ್ದು, ನನ್ನ ಮೂರ್ಖತನದಿಂದ ಕಲ್ತದ್ದು. ನಾನು ಅಗದಿ ಸಣ್ಣ ವಯಸ್ಸಿಗೆ 22 ವರ್ಷ ಇರಬೇಕು, ಅಮೇರಿಕಕ್ಕೆ ಹೋದೆ ಪಾಠ ಮಾಡ್ಲಿಕ್ಕೆ. ನಾನು ಟೆಕ್ಸಾಸ್ ಯೂನಿವರ್ಸಿಟಿ ಅಂತದ, ಅಲ್ಲಿ ಪಾಠ ಮಾಡ್ಬೇಕು. ನಾನು ಹೋಗಿ ಸಾಯಂಕಾಲ ಮುಟ್ಟಿದಾಗ 7 ಗಂಟೆ ಆಗಿತ್ತು. ನನಗೊಂದು ಮನೆ ಕೊಟ್ಟಿರ್ತಾರೆ, ಸ್ಟಾಫ್ ಕ್ವಾರ್ಟರ್ಸ್ ಅಂತ. ಲೈಟ್ ಇದ್ದಿದ್ದಿಲ್ಲ. ನಾ ಭಾರತದಾಗೆ ಹುಟ್ಟು 20 ವರ್ಷ ಇದ್ದವ, ಪವರ್ ಶಟ್ ಡೌನ್ ಗೊತ್ತಿತ್ತು ನನಗೆ. ಅಲ್ಲೂ ಲೈಟ್ ಇರಲಿಕ್ಕಿಲ್ಲ. ನನಗೇನು ದುಃಖ ಆಗೋದು, ಲೈಟ್ ಹೋದ್ರೆ ದುಃಖ ಆಗೋದೇ ಇಲ್ಲ ನಮಗೆ. ಲೈಟ್ ಇರಲಿಕ್ಕಿಲ್ಲ ಅಂದ್ಕೊಂಡೆ. ಎಲ್ಲ ಕಡೆ ಲೈಟ್ ಇತ್ತು, ನನ್ನ ಮನೆಗೆ ಒಂದಲ್ಲ ಇದ್ದಿದ್ದಿಲ್ಲ. ಅವ್ನು ಕ್ಯೂರೇಟರ್ ಅಂತ ಇರ್ತಾನೆ, ನಾವು ಮ್ಯಾನೇಜರ್. ಅವ್ನು ಕೇಳಿದೆ, ನೋ ಲೈಟ್ ಅಂದೆ. ಅವ್ರು ಲೈಟ್ ಹೋಗಿ ಗೊತ್ತಿಲ್ಲ ಅವ್ರಿಗೆ. ವಾಟ್ ಯು ಮೀನ್ ಬೈ ನೋ ಲೈಟ್? ಸ್ವಿಚ್ ಆನ್ ಅಂದ. ಸ್ವಿಚ್ ಪಕ್ಕನೇ ನಿಂತೀನಿ ರೀ, ಬೋರ್ಡು ಎಲ್ಲ ಸ್ವಿಚ್ ಆನೇ ಅವ, ಕರೆಂಟ್ ಇಲ್ಲ. ಆಲ್ ಆರ್ ಆನ್ ಅಂದೆ. ಡೊಮ್ ಬಂದ, ಡುಮ. ನಾನು ನೋಡ್ಬಿಟ್ಟು ವಾಟ್ ಈಸ್ ಆನ್? ಆಲ್ ಆರ್ ಆಫ್ ಅಂದ.
ನಿಮ್ಗೆ ಗೊತ್ತಿರಬೇಕು, ಅಮೇರಿಕಾದಾಗ ಸ್ವಿಚ್ ರಿವರ್ಸ್ ಅವು. ನಮ್ಮಲ್ಲೆಲ್ಲ ಕೆಳಗೆ ಒತ್ತಿದ್ರು ಅವನು, ಅಮೇರಿಕಾದಾಗ ಮ್ಯಾಲೆ ಒತ್ತಿದ್ರು ಅವನು. ನನಗೇನು ಗೊತ್ತ್ರಿ, ಮೊದಲೇ ಸಲ ಹೋದವ, ಇಲ್ಲೇ ಹೊಟ್ಟಿ ಬೆಳೆದವ ನಾನು. ಅದು ನನ್ನ ಬಗ್ಗೆ ಯಾಕೆ ಕೆಟ್ಟ ಅನ್ನಿಸ್ತು ನನಗಂದ್ರೆ, ಸ್ವಿಚ್ ಬೋರ್ಡ್ ಮಗ್ಗಲ ನಿಂತಿನ್ರಿ, ಕುತೂಹಲಕರ ಒಂದು ಒತ್ತಿ ನೋಡಬಾರ್ದ ಮೇಲೆ ಒತ್ತಲೇ ಇಲ್ಲ ನಾನು. ಯಾಕಂದ್ರೆ ಮೈಂಡ್ ಸೆಟ್ ಇದೇ ಹೇಳೋದು, ನಮ್ಮ ಮೈಂಡ್ ಸೆಟ್ ನಮಗಿರ್ತದೆ. ಅದೇಲ್ರಿ ಆನೇ ಅವಲ್ಲ, ಮುಟ್ಲಿಕ್ಕೆ ಹೋಗೋದಿಲ್ಲ. ಅದರ ಮೇಲೆ ನಾ ಮಾಡಿದ್ದಿದ್ದನ್ನು ಅವ್ರು ಏನೂ ಕರೆಕ್ಟ್ ಮಾಡ್ಯಾರ ಪಾಪ, ಯಾರೂ ತಪ್ಪು ಮಾಡಲಿಲ್ಲ. ಬರೋದಿಲ್ಲ, ಅದು ನಿಜವಾಗ್ಲೂ ಬರೋದಿಲ್ಲ. ಹೆಂಗೆ ಮಾಡಿದ್ರೆ ಬರೋದಿಲ್ಲ, ಅದು ಅಲಗಾಡಿಸಿ ಬರೋದು ಬೇಡ. ಸರಿ, ಹಾಂ, ಕರೆಕ್ಟ್ ಕರೆಕ್ಟ್. ಇದು ಹೆಂಗೆ ಬಂತು ಅಂತ ಹೇಳ್ಬಿಡ್ತೀನಿ, ಇಲ್ಲೇನು ತೊಂದರೆ ಇಲ್ಲ. ಇದು ಹೆಂಗೆ ತೆಗಿಬೇಕು ಅಂತ ಹೇಳ್ತೀನಿ. ಮಾಡಿದ ಉದ್ದೇಶ ಇದು. ನಿಜವಾಗ್ಲೂ ಯಾವುದೂ ಬರೋದಿಲ್ಲ. ಇನ್ನು ತೆಗಿಬೇಕಾದ್ರೆ ನಮ್ಮ ಮನೆಯಾಗೆದ್ದು ವಸ್ತು ಏನವ, ಕಪಾಟಾಗಲಿ, ಕಿಟಕಿ, ಬಾಗಿಲು, ಡ್ರಾಯರು ತೆಗಿಬೇಕಾದ್ರೆ ಸೈಡ್ ಹಿಡಿದು ತೆಗಿತೀವಿ, ಒಂದು ಹ್ಯಾಂಡ್ಲ್ ಇರ್ತದೆ. ಇದಕ್ಕೆ ನಾನೇನು ಮಾಡಿದೆ, ಸೈಡ್ ಹಿಡಿದ್ರೆ ಬರಬಾರ್ದು ಇದು. ಹಂಗೆ ಮಾಡಿ ಒಂದು 20 ವರ್ಷ ಅದು ಬಾಕ್ಸ್ ಮಾಡಿನ. ಇದನ್ನು ಮೂಲೆ ಹಿಡಿಬೇಕು, ಇದನ್ನು ಡಯಾಗೋನಲಿ ಅಪೋಸಿಟ್ ಕಾರ್ನರ್ಸ್. ಈ ಮೂಲೆ ಹಿಡಿದು ತೆಗೆದು ಆರಾಮ್ ಬಂದ್ಬಿಡ್ತದೆ. ಅವ್ರ ಕೈಯಾಗೆ ಕೊಟ್ಟಿದ್ದೆ, ಮೂಲೆ ಹಿಡಿದು ತೆಗಿಬೇಕಂತ ಅನಿಸೋದಿಲ್ಲಲ್ಲ. ಯಾಕಂದ್ರೆ ಇದುವರೆಗೂ ನಮಗೆ ಮೂಲೆ ಹಿಡಿದು ತೆಗೆದಿದ್ದು ಯಾವುದೂ ಇಲ್ಲ ನಮ್ಮ ಕಡೆ, ಎಲ್ಲ ಸೈಡ್ ಹಿಡಿದು ತೆಗೆದು. ಅದು ಪಾಪ ಅವ್ರು ಮಾಡಿದ್ದೆಲ್ಲ ಕರೆಕ್ಟ್ ಮಾಡಿದ್ರು, ಹಿಂಗೆಲ್ಲ ಮಾಡಿದರು. ನೀವೇನು ದುಃಖ ಅನ್ಬೇಡ್ರಿ, ದುಃಖ ಪಡಬೇಡ್ರಿ, ಬರಲಿಲ್ಲ ಅಂತ ತಿಳ್ಕೊಂಡು. ಹಾರ್ವರ್ಡ್ ಪ್ರೊಫೆಸರ್ಗೂ ಬರಲಿಲ್ಲ, ಬರೋದಿಲ್ಲ ಅದು. ಯಾಕಂದ್ರೆ ಮೈಂಡ್ ಸೆಟ್ ಹೆಂಗಿರ್ತದೆ ಅಂದರೆ, ತೆಗಿಲಿಕ್ಕೆ ಹಿಂಗೆ ಬರ್ತದೆ, ಈ ಮೂಲೆ ಹಿಡಿದು ತೆಗಿಬೇಕು ಅಂತ ಗೊತ್ತಿಲ್ಲ. ಈಗ ಯಾಕೆ ಇದನ್ನು ಮಾಡಿದೆ ಗೊತ್ತದೇನು? ನೆಕ್ಸ್ಟ್ ಟೈಮ್ ಇಂಥ ಡಬ್ಬಿ ಯಾರ್ಯಾರೇ ಕೊಟ್ಟರೆ ನಿಮಗಂದರೆ, ಸೈಡ್ ಹಿಡಿದು ನೋಡ್ತೀರಿ, ಸೈಡಿಗೆ ಬರಲಿಲ್ಲ ಅಂದ್ರೆ ಮೂಲಿನೂ ಪ್ರಯತ್ನ ಮಾಡ್ತೀರಿ ಅಲ್ಲ. ಡೋಂಟ್ ಥಿಂಕ್ ಅನದರ್ ವಿಂಡೋ ಈಸ್ ಓಪನ್ಡ್ ಇನ್ ದ ಮೈಂಡ್. ಹಾಗೆ ಪ್ರತಿ ಸಲ ಮನಸ್ಸಿನಾಗ ಹೊಸ ಕಿಟಕಿ ಓಪನ್ ಹಾಕೋತ ಹೋಗ್ಬೇಕು. ಎಷ್ಟು ಹೊಸ ಕಿಟಕಿ ಓಪನ್ ಮಾಡ್ತೀವಿ, ಅಷ್ಟು ಒಳ್ಳೆಯ ಸೃಜನಶೀಲ ಐಡಿಯಾಗಳು ಬರ್ತಾವೆ, ಚೆಂದ ಮಾಡ್ಲಿಕ್ಕೆ ಆಗ್ತದೆ, ಯಾವುದು ಸಮಸ್ಯೆ ಅನಿಸೋದಿಲ್ಲ. ಆಗ್ಬೋದಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬಿಟ್ರಿ ಇಷ್ಟಮ್ಮ ಟೈಮ್ ನನಗಿನ್ನ 3 ನಿಮಿಷ, 5 ನಿಮಿಷ, 5 ಮಿನಿಟ್ಸ್. ಓಕೆ, ಇನ್ನು ಲಾಸ್ಟ್ ಒಂದು ಆ್ಯಕ್ಟಿವಿಟಿ ಅದು ಕಷ್ಟದ ಆ್ಯಕ್ಟಿವಿಟಿ. ಒಂದು ಟೇಬಲ್ ಸಿಗ್ತದೆ ಇಲ್ಲಿ, ಟೇಬಲ್ ಅದಲ್ಲ ಹೆಂಗಿದ್ರು ಅಲ್ಲಿ, ಆ ಟೇಬಲ್ ಸೆಂಟ್ರಿಗೆ ಕೊಟ್ಬಿಡ್ತೀರಿ ಸ್ವಲ್ಪ, ಇಲ್ಲದಲ್ಲ ಇದೇ ಕೊಟ್ಟು ಸಾಕು. ನಿಮ್ಮಲ್ಲಿ ಅತ್ಯಂತ ಸೃಜನಶೀಲರಾದಂಥ 4 ಮಂದಿ ಬಂದುಬಿಡ್ರಿ ಸ್ಟೇಜ್ ಮೇಲೆ. ನೀವೇ ತೀರ್ಮಾನ ಮಾಡ್ಕೋರಿ ಯಾರು ಸೃಜನಶೀಲರು ಅಂತ. ಒಪ್ಕೊಂಡ್ಬಿಡ್ತೀನಿ ನಾನು. ಅತ್ಯಂತ ಕ್ರಿಯೇಟಿವ್, ವೆರಿ ಕ್ರಿಯೇಟಿವ್ 4 ಜನ ಬಂದುಬಿಡ್ರಿ. ಎಸ್, ವೆರಿ ಗುಡ್, ಬರ್ರಿ, ಏನು ತೊಂದರೆ ಇಲ್ಲ. ನಿಮ್ಗೊಂದು ಸಣ್ಣ ಪ್ರಯೋಗದ, ಅದು ಮಾಡಿಬಿಟ್ರಪ್ಪ ಅಂದರೆ ಫಸ್ಟ್ ಕ್ಲಾಸ್. ಬಂದುಬಿಡ್ರಿ. ಇದು ಮೋಸ್ಟ್ ಕ್ರಿಯೇಟಿವ್ ಟೀಮ್ ಆಫ್ ದ ಗ್ರೂಪ್ ಇದು. ಎಸ್, ಬರ್ರಿ ಸರ್, ಬರ್ರಿ ಪ್ಲೀಸ್ ಕಮ್. ನಿಮ್ಮ ಸಲುವಾಗಿ ಒಂದು ಅಗ್ದಿ ಸಿಂಪಲ್ ಎಕ್ಸ್ಪೆರಿಮೆಂಟ್ ತಂದೀನಿ, ಭಾಳ ಸುಲಭದ ಇದು. ನನಗೆ ಗೊತ್ತು ಇಲ್ಲಿ ಟೇಬಲ್ ಮೇಲೆ ಮಳೆ ಹೊಡಿಲಿಕ್ಕೆ ಕೊಡೋದಿಲ್ಲ ಅಂತ ಗೊತ್ತಿತ್ತು. ಅದಕ್ಕೊಂದು ಕಟ್ಟಿಗೆ ಚೂರು ತಂದೀನಿ ನಾನೇ, ಒಂದಿಷ್ಟು ಮಳೆ ತಂದೀನಿ. ಇವೇನು ಸ್ಪೆಷಲ್ ಹೇಳಿ ಮಾಡಿಸಿದ್ದು ಅಲ್ಲಿವು, ಅಂಗಡಿಯಾಗ ಸಿಗು ಮಳೆ. ಎಷ್ಟವ ನೋಡಿಬಿಡ್ರಿ ಸರ್. 11 12 ಇರ್ಬೇಕಲ್ಲ. ಅಲ್ಲ, 12 ಬೇರೆ. ಹಾಂ, ಒಂದು ಬಿಟ್ಬಿಡ್ರಿ, ಒಂದು ತೆಗೆದುಬಿಡ್ತಾರೆ. ಓಕೆ, ಈಗೇನು ಮಾಡ್ಬೇಕಂದ್ರೆ ಭಾಳ ಸುಲಭದ. ಒಂದು ಮಳೆ, ಇನ್ನೊಂದು ಮಳೆ ದೊಡ್ಡದದ. 10 ಮಳೆ ಕೈಯಾಗ ಅವರಿಗೆ. ಈ ಮಳೆ ಭಾಳ ದೊಡ್ಡದದ. ಅದಕ್ಕಿಂತ ಇದು ನಾನೇನು ಮಾಡ್ತೀನಿ, ಈ ಕಟ್ಟಿಗೆ ತುಣಕ್ನೊಳಗೆ ಸೇರಿಸಿ, ಆಯ್ತು, ಅವ್ರ ಕೆಲಸ ಭಾಳ ಸುಲಭದ. ಈಗ ಕೊಡ್ರಿ ಸರ್, 10 ಮಳೆ ಅವ. 10 ಮಳಿನ ಈ ಮಳೆ ತಲೆ ಮೇಲೆ ಕೂಡಿಸ್ಬೇಕು. 10 ಒಂದಾದ್ಮೇಲೆ ಒಂದಲ್ಲ, ಒಂದು ಕೂಡಿಸಿ 2 3 ಪುಷ್ಪಾರ್ಚನೆ ಮಾಡ್ದಂಗಲ್ಲ. 10 ಮಳೆ ಏಕಕಾಲಕ್ಕೆ ಈ ಮಳೆ ತಲೆ ಮೇಲೆ ಕೂಡಿಸ್ಬೇಕು. ಭಾಳ ಸುಲಭದ ಇದು, ಗೊತ್ತದಲ್ಲ. ನೀವು ಬುದ್ಧಿವಂತರು ಹಿಂಗೆ ತಿರುಗಿಸಿ ಇಲ್ಲಿ ಇಡಂಗಿಲ್ಲ, ಇದ್ರ ಮೇಲೆ ಇಡಬೇಕು. ಅವು ನೆಲಕ್ಕೆ ಟಚ್ ಆಗಬಾರ್ದು, ಎಲ್ಲೂ ಟಚ್ ಆಗಬಾರ್ದು, ಹಾಗೆ ಹ್ಯಾಂಗಿಂಗ್ ಫ್ರೀಲಿ. ಸೈಡಿಗೆ ಇಡಂಗಿಲ್ಲ ರೀ. ಆ ಮಳೆ ತಲೆ ಮೇಲೆ ಇಡ್ಬೇಕು. ತೋರಿ ಸರ್, ನಿಮಗೆ 2 ಮಿನಿಟ್ ಟೈಮ್ ಅದ, ಅಷ್ಟ್ರ ಮಾಡಿಬಿಡ್ರಿ. ಹಂಗಲ್ಲ, ನೆಲಕ್ಕೆ ಟಚ್ ಆಗೋಂಗಿಲ್ಲ. ಅದು ಖರೇ ಕ್ರಿಯೇಟಿವ್ ಇದು, ಖರೇ ಕ್ರಿಯೇಟಿವ್.
ನೆಲಕ್ಕೆ ಇದ್ರ ಮೇಲೆ ಇಡಬೇಕು, ಇದ್ರ ಮೇಲೆ ಇಡಬೇಕು. ದಾರ ಇಲ್ಲ, ರಬ್ಬರ್ ಬ್ಯಾಂಡ್ ಇಲ್ಲ, ಹಗ್ಗ ಇಲ್ಲ, ಏನೂ ಇಲ್ಲ. ಗಂಟು ಕಟ್ಟಿ ತೂಗು ಹಾಕ್ಲಿಕ್ಕೆ ಬರೋಂಗಿಲ್ಲ. ಹಾಂ, ಕರೆಕ್ಟ್. ಎಲ್ಲ ಒಂದೇ ಇಡಂಗಿಲ್ಲ, ಒಂದೇ ಸಲ ಬರಬೇಕು, ಎಲ್ಲ 10. ಹಂಗಿಲ್ಲ ಹಂಗಿಲ್ಲ ಹಂಗಿಲ್ಲ, ಮಳೆ ಮೇಲೆ ಇಡಬೇಕು. ಬರ್ತದೆ ಇಲ್ರಿ ಸರ್, ಅದು ಬರಂಗಿಲ್ಲ. ಅದು ಹೆಂಗೆ ಬರ್ತದೆ? ನನಗೆ ಗೊತ್ತದ. ಹುಚ್ಚನ ತೊಗೊಂಬರ್ತಾರೆ ಎಲ್ಲರೂ ಅಲ್ಲ. ಆದ್ರೆ ಮಜಾ ಹೇಳಲೇ ನಿಮಗೆ. ಈ ಟ್ರೈಬಲ್ ಶಾಲೆ ಮಾಡೀನಿ ನಾನು, HD ಕೋಟೆ, ಹೆಗ್ಗಡದೇವನ ಕೋಟೆ ಹತ್ರ. ಅವರು ಆದಿವಾಸಿ ಹುಡುಗರು ಅಂತೀವಲ್ಲ, ಏನು ಚುರುಕ ಅವ್ರಿಗೆ ಹುಡುಗರು. ಅವ್ರಿಗೂ ಕೊಟ್ಟೆ ಮಾಡ್ಲಿಕ್ಕಿದ್ದಾನೆ. ಅವ್ರು 16 ಮಳೆ ಕೊಟ್ಟಿದ್ದೆ, 10 ಇಲ್ಲಿ 16 ಕೊಟ್ಟೆ. ಮಾಡ್ಲಿಕ್ಕೆ ಬರ್ತದೆ ಇಲ್ಲೋ ಅಂತ ಕೇಳಿದೆ. ಹುಡುಗ ಬರ್ತದಲ್ರಿ ಅಂದ. ಮತ್ತು ಮಾಡಿ ಬರ್ತದೆ, ನನಗೆ ಬರವಲ್ತ್ರಿ ಅಂದ. ಮತ್ತು ಬರ್ತದಂತೀವಲ್ಲೋ ಅಂದೆ. ಅವ್ನು ಹೇಳ್ದ, ಮತ್ತು ಬರಲಿಲ್ಲ ಅಂದ್ರೆ ಹೊತ್ಕೊಂಡಾಕೆ ಬರ್ತಿದ್ರಿ ಬೆಂಗಳೂರಿನ ನಿಲ್ತಂಕ ಅಂದ ನಾವು. ಎಷ್ಟು ಕರೆಕ್ಟ್ ಅದ ನೋಡ್ರಿ. ಅವ್ನು ಬರಂಗಿಲ್ಲ ಅಂದ್ರೆ ಹೊತ್ಕೊಂಡಾಕೆ ಬರ್ತಿದ್ರಿ, ಬರ್ತದೆ ನನಗೆ ಗೊತ್ತಾಗೋದು, ನೀವು ಹೇಳ್ಕೊಡ್ರಿ ಮಾಡ್ತೀನಿ ಅಂದ. ಇದು ನೋಡ್ಲಿಕ್ಕೆ ಬರಂಗಿಲ್ಲ ಅನ್ನಿಸ್ತದಲ್ಲ. ನನ್ನ ಟೈಮ್ ಕಮ್ಮಿ ಇರೋದ್ರಿಂದ ಬರ್ತದೆ. ಏನೋ ಐಡಿಯಾ ಅದಾವ್ರಿ, ಅವ್ರೊಂದು ಐಡಿಯಾ ಅದ, ಪಾಪ ಹೇಳುವಲ್ರು ಅವ್ರು. ಐಡಿಯಾ ಅದ ಅಲ್ಲ, ಮಾಡ್ರಿ, ಏನು ತಪ್ಪಿಲ್ಲ. ಭಾಳ ಅಂದರೆ ಬೀಳ್ತಾವ್ತಲ್ಲ, ಅದಕ್ಕಿಂತ ಹೆಚ್ಚಿಗೆ ಏನಾಗ್ತದೆ. ಇದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಇದೇನು ದೊಡ್ಡದಲ್ಲ, ಇಂಟರ್ನೆಟ್ನಾಗ ಭಾಳ ಸಲ ಬಂದದ್ದು ಇದು ಯಾಕೆ ಮಾಡಿದೆ ಅಂದರೆ, ಲಾಸ್ಟ್ ಗೇಮ್ ಇದು. ನಾವೆಲ್ಲರೂ ಕೆಲಸ ಮಾಡೋದು ಯಾವಾಗ ಸಕ್ಸಸ್ಫುಲ್ ಆಗ್ತದೆ ಅನ್ನೋದು. ನಾವೆಲ್ಲರೂ ಇಂಡಿಪೆಂಡೆಂಟ್, ಒಬ್ಬೊಬ್ರು ಬೇರೆ ಇದ್ದೀವಿ ನಾವೆಲ್ಲರೂ. ಆದರೆ ಎಲ್ಲರೂ ಸೇರಿ ಪೊಲೀಸ್ ಫೋರ್ಸ್ ಅಂತ ಆತು. ಒಬ್ಬರ ಕಡೆಯಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಇಡೀ ಗುಂಪು ಮಾಡ್ತದೆ. ಆ ಗುಂಪು ಹೆಂಗಿರಬೇಕು ಅಂತ ದಯವಿಟ್ಟು ಗಮನಿಸಿದ್ರೆ ಭಾಳ ಸೀರಿಯಸ್ ಆಗಿ ಕೇಳ್ರಿ. ಲಾಸ್ಟ್ ಮಿನಿಟ್ ಇದು. ಸಿನಿಮಾ ಬಿಡ್ತದೆ, 1000 ಮಂದಿ ಸಿನಿಮಾ ಥಿಯೇಟ್ರ್ನಾಗಿಂದ ಬರ್ತಾರೆ. ಅದು ಗುಂಪೆ ಅಲ್ಲ, ಗುಂಪಾಗಿ ಮಂದಿ ಬರ್ತಾರೆ ಅಂತೀವಿ. ಆರ್ಮಿ ಒಳಗೆ ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರೆ 1000 ಮಂದಿ ಒಂದೇ ಸಲ, ಅದು ಗುಂಪೆ. ಎರಡರ ವ್ಯತ್ಯಾಸ ಅದ ಏನರೇ? ಭಾಳ ವ್ಯತ್ಯಾಸ ಅದ. ಇಲ್ಲ, ತಮ್ಮ ಬೇಕಾದಂಗೆ ಬದುಕ್ತಾರೆ ಅವರು. ಅವ್ರ ಕಡೆಯಿಂದ ಏನು ಕೆಲಸನೂ ಆಗೋದಿಲ್ಲ. ಆದರೆ ಎಲ್ಲರೂ ಒಂದೇ ರೀತಿ ಕೆಲಸ ಮಾಡುವಂಥ ಗುಂಪದಲ್ಲ, ಒಂದೇ ಉದ್ದೇಶದಿಂದ ಮಾಡುವಂಥ ಗುಂಪದಲ್ಲ. ಅದು ಎಂಥ ದೊಡ್ಡ ಕೆಲಸ ಬೇಕಾದರೂ ಮಾಡಿಬಿಡ್ತದೆ. ನೋಡಲಿಕ್ಕೆ ಇದು ಸಾಧ್ಯ ಇಲ್ಲ ಅನ್ನಿಸ್ತದೆ. ಇದು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ಬಿಡ್ತೀನಿ. ಭಾಳ ಸುಲಭದ ಇದು. ಮೊದಲನೇ ಮಳೆ ನಿಮಗೆ ಕಾಣಿಸೋಂಗೆ ಮಾಡ್ತೀನಿ. ಈ ಮಳೆ ತಲೆ ಈ ಕಡೆ ಅದ, ಬಾಲ್ ಈ ಕಡೆ ಅದ, ಹಿಂಗೆ ಇಡ್ತೀನಿ ಟೇಬಲ್ ಮೇಲೆ. ಇದು ನೋಡಲಿಕ್ಕೆ ಹೋಗೋದಿಲ್ಲ, ಇನ್ನೂ ತನಕ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆಮೇಲೆ 5 ಮಳೆ ತೊಗೊಂಡು 4 ಮಳೆ ತೊಗೊಂಡು 4 ಮಳೆ 4 ಮಳೆ ತಲೆ ಈ ಕಡೆ ಬಾಲ ಈ ಕಡೆ ಆಗಿ ಆ ಮಳೆ ಮೇಲೆ ಇಡ್ತೀನಿ. ಈಗ 4 ಮಳೆ ಇಟ್ಟು ಇನ್ನೂ 4 ಮಳೆ ತೊಗೋತೀನಿ. ಹೀಗೆ ರಿವರ್ಸ್ ಆಗಿ ತಲೆ ಈ ಕಡೆ ಬಾಲ ಈ ಕಡೆ ಆಲ್ಟರ್ನೇಟ್ ಇಟ್ಕೊಂಡು ಹೋಗ್ತೀನಿ, ಒಂದಾದ್ಮೇಲೆ ಒಂದು. ಇದು ನೋಡಿದ ಮೇಲೆ ಗೊತ್ತಾಗ್ತದೆ ನಮ್ಮ ಕಡೆ ಗುಡಿಸ್ಲ ಹೆಂಗೆ ಕಟ್ತಾರೆ ಅಂತ. ಕಟ್ಟೋದು ಹೆಂಗೆ? ಈ ಕಡೆ 4 ಇಟ್ಟೀನಿ. ಕಡೆದೊಂದು ಮಳೆ ಅದಲ್ಲ ಇದು, ಅದನ್ನು ಇದ್ರ ಮೇಲೆ ಇಡ್ತೀನಿ. ಮೊದಲೇ ಮಳೆ ಹೆಂಗಿತ್ತು, ತಲೆ ಈ ಕಡೆ ಬಾಲ ಈ ಕಡೆ ಇತ್ತಲ್ಲ, ಅದನ್ನು ರಿವರ್ಸ್ ಮಾಡ್ತೀನಿ. ಈಗ ರಿವರ್ಸ್ ಮಾಡಿ ಎತ್ತಿಬಿಡ್ತೀನಿ. ಹಿಂಗೆ ನಾ ಹಿಡಿದ್ರದ್ದು ಕಡಿ ಮಳೆ ಮತ್ತು ಮೊದಲಿನ ಮಳೆ 2 ಹಿಡಿದದ್ದು ನಾನು. ಉಳಿಕೆ ಯಾವುದು ಮಳೆ ಹಿಡಿದಿಲ್ಲ. ಈಗ ಇಟ್ಕೊಂಡು ನಿಧಾನಕ್ಕೆ ತಂದು ಇಟ್ಬಿಡ್ತೀನಿ. ಈಗ ಈ ಕಡೆ 4 ಅಷ್ಟೇ ಮಾಡೀನಿ. ನಾನು 16 ಮಳೆ ಮಾಡ್ಬೋದು, 18 ಮಾಡ್ಬೋದು, ಬೇಕಾದಷ್ಟು ಮಳೆ ಮಾಡ್ಬೋದು. ಇದು ಯಾಕೆ ನಿಂತ್ಕೊಳ್ತೀವಿ? ಗಟ್ಟಿ ನಿಂತ್ಕೊಂಡದಲ್ಲ. ಈಗ ದಯವಿಟ್ಟು ಒಂದು ಮಾತು ಕೇಳಿಬಿಟ್ರೆ ಮುಗಿಸ್ಬಿಡ್ತೀನಿ. ಇದ್ರಾಗ ಯಾವ ಮಳೆ ಮುಖ್ಯ ಸರ್? ಅತ್ಯಂತ ಇಂಪಾರ್ಟೆಂಟ್ ಯಾವುದು ಮಳೆ ಇದ್ರೊಳಗೆ? ಆ್ಯಬ್ಸಲ್ಯೂಟ್ಲಿ ಪ್ರತಿಯೊಂದು ಮಳೆ ಇಂಪಾರ್ಟೆಂಟ್ ಅದ. ಯಾವುದೇ ಒಂದು ತೆಗೆದ್ರೆ ಬಿದ್ದು ಹೋಗ್ತದೆ. ಈ ಮಾತನ್ನು ದಯವಿಟ್ಟು ಮರಿಬೇಡ್ರಿ ಸರ್. ಇಡೀ ಪೊಲೀಸ್ ಫೋರ್ಸ್ ಅದ. ಒಬ್ಬರು ಯಾರ್ಯಾರು ತಪ್ಪು ಮಾಡಿದರೆ, ಒಬ್ಬ ಕಾನ್ಸ್ಟೇಬಲ್ ತಪ್ಪು ಮಾಡಿದರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ಬರ್ತದೆ. ಇಲ್ಲ, ಮ್ಯಾಲೆ ಕೂತಾರ ಕಮಿಷನರ್ ಏನು ಮಾಡಬೇಕು? ಯಾರೋ ಒಬ್ಬರು ಕಾನ್ಸ್ಟೇಬಲ್ ತಪ್ಪು ಮಾಡಿದರೆ ಮುಂದೆ 4 ವರ್ಷ ಕಾನ್ಸ್ಟೇಬಲ್ ಹೆಸರು ಮರ್ತು ಹೋಗ್ತದೆ. ಆದರೆ ಪೊಲೀಸ್ ಗೊತ್ತಿಲ್ಲೇನ್ರಿ ಅವ್ರು ಏನು ಮಾಡಿದ್ರು ಗೊತ್ತದೇ ಇಲ್ಲೋ? ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ತಪ್ಪೋದಿಲ್ಲ. ಆದ್ದರಿಂದ ಒಬ್ಬೊಬ್ಬ ವ್ಯಕ್ತಿಯಿಂದ ಆಗಿದ್ದರೂ ಸಹಿತ ಪ್ರತಿಯೊಂದು ಮಳೆಯೂ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ನಾಗ. ಇನ್ನೊಂದು, ಇದರೊಳಗೆ ಈ ಮಳೆ ಅದಲ್ಲ, ಇದು ನಂಬಿಕೆ ಅಂತ. ಯಾವುದೇ ಒಂದು ವ್ಯವಸ್ಥೆ ಗಟ್ಟಿಯಾಗಿ ನಡಿಬೇಕಾತಂದ್ರೆ ಮುಖ್ಯವಾಗಿರಬೇಕಾದದ್ದು ನಂಬಿಕೆ.
ಎಲ್ಲರಿಗೂ ಎಲ್ಲರ ಮೇಲೆ ನಂಬಿಕೆ ಇರಬೇಕು. ಅವನ ಏನೋ ಲಫಂಗ್ತಾನ ಮಾಡ್ತಾನೆ ನೋಡ್ತೀರಿ ಸ್ವಲ್ಪ ನೀವು ಅನ್ಕೋತ ಹೋದ್ರೆ ಯಾವುದೂ ಕೆಲಸ ಆಗೋದಿಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಇರಲಿ, ಆದರೆ ಮೊದಲು ನಂಬಿಕೆ ಮೇಲೆ ನಡಿಬೇಕು. ಇದ್ರಾಗ ಮಳೆ ನೋಡ್ರಿ, ಈ ಕೆಳಗಿನ ಮಳೆ ಅದಲ್ಲ, ಉಳುಕಿ ಮಳೆ ಹತ್ತಿರ ಬರ್ಲಿಕ್ಕೆ ಬಿಡೋದಿಲ್ಲ. ಅದು ಕಾಣಿಸ್ತದಲ್ಲ, ಈ ಮಳೆ ಉಳುಕಿ ಮಳೆ ಹತ್ತಿರ ಬರ್ಲಿಕ್ಕೆ ಬಿಡೋದಿಲ್ಲ, ಮ್ಯಾಲಿನ ಮಳೆ ದೂರ ಹೋಗ್ಲಿಕ್ಕೆ ಬಿಡೋದಿಲ್ಲ. ಎಷ್ಟು ಚಂದ ಅದ ನೋಡ್ರಿ. ದೀಸ್ ಆರ್ ಕಾಲ್ಡ್ ಗೈಡಿಂಗ್ ನೇಲ್ಸ್. ಗೈಡಿಂಗ್ ನೇಲ್ಸ್, ಲೀಡರ್ ನೇಲ್ಸ್ ಅಂತೀವಿ. ಒಂದು ಡಿಸಿಪ್ಲಿನ್ನು, ಇನ್ನೊಂದು ಪ್ರೀತಿ. ಯಾವುದಾದ್ರೂ ಕಂಟ್ರೋಲ್ ಮಾಡ್ಬೇಕಾದ್ರೆ ಎರಡೂ ಇರಬೇಕಾಗ್ತದೆ. ಬರೀ ಡಿಸಿಪ್ಲಿನ್ ಇದ್ರೆ ಉಸಿರುಗಟ್ಟಿ ಹೋಗ್ತದೆ, ಬರೀ ಪ್ರೀತಿ ಇದ್ದರೆ ಕಂಟ್ರೋಲ್ ತಪ್ಪಿ ಹೋಗ್ತದೆ. ಈಗ ಕುಂಬಾರ ಗಡಿಗೆ ಮಾಡಬೇಕಾದ್ರೆ ತಿಗ್ರಿ ಮೇಲೆ ಮಣ್ಣಿಟ್ಟು ಹೊಡಿತಿರ್ತಾನೆ, ಹಿಂಗೆ ಹೊಡಿತಿರ್ತಾನೆ. ನಿಮ್ಮ ಬರೀ ಹೊರಗಿನ ಕೈ ಒಂದೇ ಕಾಣಿಸ್ತದೆ, ಆದರೆ ಅದೇ ಹೊತ್ತಿಗೆ ಇನ್ನೊಂದು ಕೈ ಒಳಗಿಟ್ಟಿರ್ತಾನೆ ನಾವು. ಒಳಗಿನ ಕೈ ಇಟ್ಟಿದ್ದಿಲ್ಲ ಅಂದರೆ ಏನಾಗ್ತಿತ್ತು, ಹೊಡೆದ ಗಡಿಗೆ ಕುಸಿದು ಹೋಗ್ತಿತ್ತು. ಬರೀ ಒಳಗಿನ ಕೈ ಇಟ್ಟರೆ ಆಕಾರ ಕೆಟ್ಟು ಹೋಗ್ತದೆ. ಬರೀ ಪ್ರೀತಿ ಆದರೆ ಡಿಸಿಪ್ಲಿನ್ ಇರೋದಿಲ್ಲ, ಭಾಳ ಡಿಸಿಪ್ಲಿನ್ ಆದರೆ ಪ್ರೀತಿ ಇರೋದಿಲ್ಲ. ಅವೆರಡೂ ಇರಬೇಕು, ಕಂಟ್ರೋಲ್ ಇರಬೇಕು. ಇವರೆಲ್ಲರೂ ಇಂಡಿವಿಜುವಲ್ ಪರ್ಸಸ್, ನಾವೆಲ್ಲ ಇಂಡಿವಿಜುವಲ್ ವ್ಯಕ್ತಿಗಳು ನಾವೆಲ್ಲರೂ. ಅವರು ಒಂದು ಪದ್ಧತಿಯೊಳಗೆ ಇರಬೇಕಾಗ್ತದೆ. ಶಿಕ್ಷಕಂಗೆ ಇರ್ಲಿಕ್ಕೆ ಆಗೋದಿಲ್ಲ, ಮನಸ್ಸಿಗೆ ಬಂದಂಗೆ ಇರ್ಲಿಕ್ಕೆ ಆಗೋದಿಲ್ಲ. ಒಂದು ವ್ಯವಸ್ಥೆಯೊಳಗೆ ಇವು ಮಳೆ ತಲೆ ಈ ಕಡೆ ಇರಬೇಕು, ಈ ಕಡೆ ಇರ್ತೀನಿ ಅಂದರೆ ಬಿದ್ದು ಹೋಗ್ತದೆ. ಆ ವ್ಯವಸ್ಥೆಯ ಶಿಸ್ತಿನೊಳಗೆ ಪ್ರತಿಯೊಬ್ಬರೂ ಬದುಕಬೇಕು. ಆ ಶಿಸ್ತಿನೊಳಗೆ ವ್ಯವಸ್ಥೆ ಬರಬೇಕು, ಅದರೊಳಗೆ ಪ್ರೀತಿ ಮತ್ತು ಡಿಸಿಪ್ಲಿನ್ ಎರಡೂ ಇರಬೇಕು. ಅಂದಾಗ ಒಂದು ವ್ಯವಸ್ಥೆ ಭಾಳ ಚೆಂದಾಗಿ ಬರ್ತದೆ. ಇದೇ ಮನೆಗೂ ಬರ್ತದೆ. ಇದು ಸಂಸಾರಕ್ಕೆ ಹೋಲಿಸ್ಬೋದು ನೀವು. ಉದ್ದ ಮಳೆ ಅದಲ್ಲ, ವರ್ಟಿಕಲ್ ಮಳೆ, ಅದು ನಂಬಿಕೆ ಮೇಲೆ. ಗಂಡಿಗೆ ಹೆಂಡತಿ ಮೇಲೆ ನಂಬಿಕೆ ಇರಬೇಕು, ಹೆಂಡತಿ ಗಂಡನ ಮೇಲೆ ನಂಬಿಕೆ ಇರಬೇಕು, ತಂದೆ ತಾಯಿಗೆ ಮಕ್ಕಳ ಮೇಲೆ ನಂಬಿಕೆ ಇರಬೇಕು. ಈ ಗೈಡಿಂಗ್ ನೇಲ್ಸ್ ಅಂತ ಏನದಲ್ಲ, ಒಂದು ಅಪ್ಪ ಒಂದು ಅವ್ವ. ಅಪ್ಪ ಶಿಸ್ತು ಇಟ್ಕೋಬೇಕು, ಅವ್ವ ಪ್ರೀತಿ ಇಟ್ಕೋಬೇಕು, ಮಕ್ಕಳು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ಅಂದಾಗ ಸಂಸಾರ ಚೆಂದ ಇರ್ತದೆ. ಡಿಪಾರ್ಟ್ಮೆಂಟು ಹಾಗೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.